ಸಮಯಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗ ಅಲ್ಲಲ್ಲಿ ಉದ್ಬುದ್ಧಗೊಂಡಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 3ನೇ ಮಂಗಲ ಕಲಶಿದೆ. ನಾಶ್ನುತೆ ವಿಷಯ ಸೇವನೆ ಪ್ರಿಯತ್ ಸ್ವಂ ಫಲಂ ವಿಷಯ ಸೇವನಸ್ಯ ಜ್ಞಾನ ವೈಭವ ವಿರಾಗತಾಬಲಾತ್ ಸೇವಕೋಪಿ ತದಸಾವ ಸೇವಕಃ ತತ್ತಸೌ ಸೇವಕಃ ಅಪಿ ಅಸೇವಕಃ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯದಿಂದ ಆಗಿರುವಂಥ ಯಾವ ಶರೀರ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಾನೆ, ಆದಾಗ್ಯೂ ಭೋಗಿಸುವುದಿಲ್ಲ. ಯಾವ ಕಾರಣದಿಂದ? ಯತ್ ನ ವಿಷಯ ಸೇವನೇಪಿ ವಿಷಯ ಸೇವನಸ್ಯ ಸ್ವಂ ಫಲಂ ನ ಅಶ್ನುತೆ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ, ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂಥ ಜ್ಞಾನಾವರಣಾದಿ ಕರ್ಮಗಳ ಬಂಧ ಅದನ್ನು ಪಡೆದುಕೊಳ್ಳುವುದಿಲ್ಲ. ಪಂಚೇಂದ್ರಿಯ ವಿಷಯ ಸೇವನೆಯ ಫಲ ಅಂತೂ ಜ್ಞಾನಾವರಣಾದಿ ಕರ್ಮಗಳ ಬಂಧವೇ ಇದೆ. ಇನ್ನಿಲ್ಲಿ ಆ ಕಾರಣ ಏನಂದ್ರಲ್ಲ, ಅವನು ಸೇವಿಸಿದ್ರೂ ಸೇವಿಸುವುದಿಲ್ಲ. ಆ ಕಾರಣದಿಂದ ಅವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ. ಯಾಕೆ ಸೇವಿಸುವುದಿಲ್ಲ? ಸಮ್ಯಕ್ ದರ್ಶನದ ಬಲದಿಂದ ಅವನಿಗೆ ಯಾವುದು ಹೇಗಿದೆಯೋ ಹಾಗೆ ಕಾಣಿಸ್ತಾ ಇದೆ. ಯಾವುದು ಕರ್ಮದಿಂದ ರಚನೆಗೊಂಡಿರುವಂಥ ಪರದ್ರವ್ಯದ ಅವಸ್ಥೆ ಇದೆ, ಅದು ಆ ರೂಪದಿಂದ ಕಂಡು ಬರ್ತಾ ಇದೆ ವಿನಃ ಅದರಲ್ಲಿ ತಾನು ಅನ್ನುವಂಥ ಅಹಂಬುದ್ಧಿನೂ ಇಲ್ಲ. ಅದರಿಂದ ಸುಖ ಆಗ್ತಿದೆ ಅಥವಾ ದುಃಖ ಆಗ್ತಿದೆ ಅನ್ನುವ ರೂಪದ ವಿಪರೀತತೆ ಅಂಶ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈ ಪ್ರಕಾರ ಸಮ್ಯಕ್ ಜ್ಞಾನ ಒಂದೇ. ಮೊದಲಿನ ಶ್ಲೋಕದೊಳಗೆ ಏನು ಹೇಳಿದ್ರು? ಒಂದು ವೇಳೆ ಭೋಗಿಸಿದ್ರೂ ಬಂಧ ಆಗುವುದಿಲ್ಲ ಅಂತಂದ್ರೆ ಅದು ಜ್ಞಾನದ ಕಾರಣದಿಂದ ಆಗುವುದಿಲ್ಲ. ಬಂಧ ಯಾವ ಕಾರಣದಿಂದ ಆಗುವುದಿಲ್ಲ? ಜ್ಞಾನದ ಕಾರಣದಿಂದ. ಏನು ಜ್ಞಾನ? ಯಾವುದು ಪರ ಇದೆ, ಯಾವುದು ಸ್ವ ಇದೆ. ಈ ಸ್ವ ಮತ್ತು ಪರಗಳಲ್ಲಿ ಇರುವಂಥ ಅತ್ಯಂತ ಸ್ಪಷ್ಟ ಭಿನ್ನತೆ ಏನಿದೆ ಅಲ್ಲ, ಅದನ್ನೇ ಯಾವ ಜೀವ ತಿಳಿತಾ ಇದ್ದಾನೋ ಆ ತಿಳಿಯುವುದರ ಕಾರಣದಿಂದ ಅವನಿಗೆ ಬಂಧ ಆಗುವುದಿಲ್ಲ. ಇನ್ನು ಇಲ್ಲಿ ಏನು ಹೇಳಿದ್ರೆ ಈ ಶ್ಲೋಕದೊಳಗ ಸಮ್ಯಕ್ ದೃಷ್ಟಿ ಜೀವ ಶರೀರ ಮತ್ತು ಇಂದ್ರಿಯ ಸಾಮಗ್ರಿಗಳನ್ನು ಭೋಗಿಸಿದ್ರೂ ಕೂಡ ಭೋಗಿಸುವುದಿಲ್ಲ. ಭೋಗಿಸುತ್ತಾನೆ, ಭೋಗಿಸುವುದು ಅನಿವಾರ್ಯ ಇದೆ. ಇದೊಂದು ಪಕ್ಷ ನಿಷಿದ್ಧ ಮಾಡಿದ್ದಿತ್ತು. ಮತ್ತು ಭೋಗಿಸುವುದಿಲ್ಲ, ಅದು ಸಮ್ಯಕ್ ದರ್ಶನದ ಕಾರಣದಿಂದ. ಮತ್ತು ಭೋಗಿಸುವುದಿಲ್ಲ ಅಂದ ಮೇಲೆ ಅವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ. ಎಷ್ಟು ಮಾತುಗಳು ಬಂದವ್ರಿ ನೋಡ್ರಿ. ಭೋಗಿಸುವುದಕ್ಕ ಯಾವುದೇ ಪ್ರಕಾರ ಈ ಜೀವದ ಆಸಕ್ತಿ ಅಥವಾ ನಿರಾಸಕ್ತಿ ಅಥವಾ ಅದರಲ್ಲಿ ತನ್ಮಯತೆ ಇಲ್ಲದೆ ಇರೋದ ಇವುಗಳ ಮೂಲಕ ಕರ್ಮಬಂಧದ ಅಳತೆ ಮಾಡಲಾಗುವುದಿಲ್ಲ. ಆದರೆ ಒಂದೇ ಇದೆ, ಸಮ್ಯಕ್ ದೃಷ್ಟಿಯ ಬಲದಿಂದ ಯಾವ ಜ್ಞಾನ ಸದೈವ ವರ್ತಿಸ್ತಿದೆಯೋ ಆ ಜ್ಞಾನದ ಆಧಾರದಿಂದನ ಜ್ಞಾನದಿಂದನ ಬಂಧ ಆಗುವುದಿಲ್ಲ. ಜ್ಞಾನದ ಅಭಾವದೊಳಗೆ ಭೋಗದ ತ್ಯಾಗದಲ್ಲಿ ಕೂಡ ಬಂಧ ಇದೆ. ಜ್ಞಾನದ ಸದ್ಭಾವದೊಳಗೆ, ಸಮ್ಯಕ್ ಜ್ಞಾನದ ಸದ್ಭಾವದೊಳಗೆ ಸಮ್ಯಕ್ ಜ್ಞಾನದ ಮಹತ್ವ ಮಹಿಮೆ, ಸಮ್ಯಕ್ ದರ್ಶನದ ಜೊತೆಗೆ ಅವಿನಾಭೂತವಿರುವಂಥ ನಿರಂತರ ಕಾರ್ಯ ಮಾಡುವಂಥ ಯಾವ ಸಮ್ಯಕ್ ಜ್ಞಾನ ಇದೆಯೋ ಅದರ ಮಹತ್ವ ಮಹಿಮೆಯನ್ನು ಜೀವ ಒಂದು ವೇಳೆ ಉಪಯೋಗದ ಏಕಾಗ್ರತೆಯಿಂದ ತನಗೆ ಅವಶ್ಯಕತೆ ಇದೆ, ಅದರಿಂದನೇ ತನ್ನ ಕಾರ್ಯ ಆಗುವುದಿದೆ ಅನ್ನುವ
ಪ್ರಜ್ಞೆಯ ಮೂಲಕ ತಿಳಿದಿದ್ದೇ ಆದ್ರ ಅವನ ಜೀವನ ಸುಖಮಯ ಆಗುವುದಕ್ಕೆ ಯಾವ ಬಾಧೆನೂ ಉಳಿಯುವುದಿಲ್ರಿ. ಲೋಕದೊಳಗ ಅನೇಕ ವಿದ್ಯೆ ಇದಾವೆ. ಪರದಲ್ಲಿ ಚಾತುರ್ಯತೆಯನ್ನ ಈ ಜೀವ ವ್ಯಕ್ತ ಮಾಡ್ತಾನೆ. ಕ್ಷಯೋಕ್ಷಮದ ಮಹಿಮೆ ಇರ್ತಿದೆ ರೀ, ಇಲ್ಲ ಅಂತಲ್ಲ. ಆದ್ರೆ ಅದರಿಂದ ಭವದ ಅಭಾವ ಆಗುವಂಥ ಕಾರ್ಯ ಆಗುವುದಿಲ್ಲ. ಅದಕ್ಕೆ ಸ್ವಾಮೀಜಿ ಅನೇಕ ಕಡೆ ಹೇಳ್ತಾರೆ, ನಿನಗ ಬಾಹ್ಯದ ಜ್ಞಾನ ಇತ್ತು ಒಳ್ಳೆಯದಿದೆ, ಇಲ್ಲದಿದ್ರೂ ಅದರಿಂದ ಏನು ಹಾನಿ ಇಲ್ಲಪ್ಪ. ಜೀವನ ನಡೆಯುವ ಸಲುವಾಗಿ ಬಾಹ್ಯದ ಜ್ಞಾನದ ಅವಶ್ಯಕತೆ ಇಲ್ಲ. ಆದರೆ ಜೀವಂತ ಇರುವ ಸಲುವಾಗಿ ವಸ್ತು ಸ್ವರೂಪದ ಜ್ಞಾನ ಇರೋದು ಅವಶ್ಯಕ ಇದೆ. ಮರಣ ಆಗ್ತಾ ಇದೆ ನಿರಂತರ. ಆ ಮರಣ ತಪ್ಪಬೇಕಾಯ್ತು ಅಂತಂದ್ರೆ ನಿನ್ನ ಸ್ವರೂಪದ, ನಿನ್ನಿಂದ ಭಿನ್ನವಿರುವಂತಹ ಪದಾರ್ಥಗಳ ಸ್ವತಂತ್ರ ಸ್ವರೂಪದ ನಿನಗೆ ಜ್ಞಾನ ಆಗೋದು ಅತ್ಯಂತ ಅವಶ್ಯಕ ಇದೆ. ಆ ಜ್ಞಾನ ಒಂದು ಇತ್ತು ಅಂತಂದ್ರ ನೀನು ಭವಸಾಗರದಿಂದ ಮೇಲೆದ್ದು ಬರಬಹುದಾಗಿದೆ. ಆಚೆಯ ದಡವನ್ನ ಅರ್ಥಾತ್ ಮೋಕ್ಷ ನಗರವನ್ನ ತಲುಪುವ ಸಾಧ್ಯತೆ ಇದೆ. ಅದೇ ಸಾಮಾನ್ಯ ರೂಪದಿಂದ ವಿಚಾರ ಮಾಡುವುದ ಈ ಜೀವರಾಶಿಯನ್ನ ಸಂಸಾರವೆಂಬ ಸಾಗರದೊಳಗ ದುಃಖವೆಂಬ ಜಲಚರಗಳ ತುಂಬಿಕೊಂಡಿರುವಂಥ ಜನ್ಮ ಮರಣವೆಂಬ ಸುಳಿಗಳಿಂದ ಕೂಡಿರುವಂಥ ಈ ಭವಸಾಗರದೊಳಗ ಜೀವರಾಶಿ ಎಲ್ಲ ಮುಳುಗಿದ್ದಿದೆ, ಮುಳುಗುತ್ತಾ ಇದೆ. ಮೇಲೆ ಬಂದ ಹಾಗೆ ಕಾಣಿಸ್ತಿದೆ ಮತ್ತು ಮುಳುಗುತ್ತಿದೆ. ಅರೆ, ಈ ಸ್ವರ್ಗ, ನರಕ, ತಿರಿಯಂಚ, ಮನುಷ್ಯ ಎಂಬ ನಾಲ್ಕು ಯಾವ ಸ್ಥೂಲ ರೂಪದಿಂದ ಗತಿಗಳ ವಿಭಾಜನೆಯನ್ನ ಸರ್ವಜ್ಞ ಪ್ರಭು ಹೇಳಿದಾರೋ, ಜೀವದ ವಿಭಾವಗಳ ಅನುಸಾರ ಆ ಗತಿಗಳ ಪ್ರಾಪ್ತಿ ಜೀವರುಗಳಿಗೆ ಆಗುತ್ತಿದೆ. ಆದರೆ ಸ್ವರ್ಗಕ್ಕೆ ಹೋದ್ರೂ ಕೂಡ ಸ್ವಭಾವದ ಜ್ಞಾನದಿಂದ ಅಪರಿಚಿತ ಇರುವಂಥ ವೃದ್ಧಿಧಾರಿ ವೈಭವ ಸಂಪನ್ನ ದೇವ ಕೂಡ ದುಃಖಿ ಇದ್ದಾನೆ. ತಿರಿಯಂಚ ಗತಿಯಲ್ಲಿ ಇದ್ರೂ ಕೂಡ ಸ್ವಪರದ ಭೇದ ವಿಜ್ಞಾನ ಮಾಡಿರುವಂಥ ಮಹಾಪುರುಷಾರ್ಥಿ ಜೀವ ಆ ಒಂದು ಭೇದ ಜ್ಞಾನ ರೂಪದ ಪುರುಷಾರ್ಥದ ಬಲದಿಂದ ಸುಖಿ ಇದ್ದೀರಿ. ಈ ಸುಖ ದುಃಖಗಳ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಹತ್ರ ನಮ್ಮದೇ ಆದಂಥದ್ದು ಯಾವ ಅಳತೆ ಕೋಲು ಇದೆಯಲ್ಲ ಅದನ್ನು ಬದಲಿ ಮಾಡ್ಲಿಕ್ಕೆ ಶರೀರದೊಳಗೆ ರೋಗ ಇರಲಿ, ಹೊರಗಡೆ ಅನಾನುಕೂಲತೆ ಇರಲಿ, ಏನೇ ಇದ್ರೂ ಕೂಡ ಜ್ಞಾನ ಅರೂಪಿಯಾದಂಥ ಚೈತನ್ಯ ನಿಧಿ ಸ್ವರೂಪನಾದಂಥ ಶುದ್ಧಾತ್ಮನನ್ನ ತಾನು ಅಂಥೇಳಿ ಶ್ರದ್ಧೆಯ ಮೂಲಕ ಅದರ ಕಡೆಗೆ ಪರಿಣಮನ ಮಾಡಿತು, ಅದನ್ನ ಪ್ರತ್ಯಕ್ಷ ತಿಳಿತು, ಅದರದ ಪ್ರತ್ಯಕ್ಷ ಅನುಭವ ಮಾಡಿತು ಅಂತಂದ್ರ ಜೀವದ ಜೀವನ ಧನ್ಯ ಆಗಿ ಹೋಗಿದ್ದೀರಿ. ಇಲ್ಲದಿದ್ದರೆ ಈ ಜೀವನಕ್ಕ ಇಷ್ಟೇ ಅರ್ಥ. ಕೆಲವು ದಿವಸ ಭೋಗಿಸಿದ 4 ದಿನ ಕುತವಾಲಿ ಫಿರ್ ಜಾಲಿ ಅವರ ಏನು ಹೇಳಿದ್ರಲ್ಲ ಮಂಗತರಾಯ, ಆ ಪ್ರಕಾರ 4 ದಿವಸ ಮಾಡೋದಿದೆ. ಅದರ ಫಲಸ್ವರೂಪವಾಗಿ ಅರೆ ಒಂದು ಸಲ ವಿಚಾರ ಮಾಡಿ ನೋಡೋಣ. ಬರೀ 2000 ಸಾಗರ ವರ್ಷ ಏನಿದೆ ಅಷ್ಟ ತ್ರಸ ಅವಸ್ಥೆಯೊಳಗ ಕರ್ಮಚೇತನ ಆಗುವಂಥ ಒಂದು ಮಹಾಭಾಗ್ಯ ಜೀವಕ್ಕೆ ಪ್ರಾಪ್ತ ಆಗ್ತಿದೆ. ಮತ್ತು ಆ 2000 ಸಾಗರ ವರ್ಷ ಏನಿದೆಯಲ್ಲ ಅದು ಬಹಳ ಅಲ್ಪ ಇದೆ ಅಂತ ಹೇಳಿರ್ತಾರೆ. ಏಕೇಂದ್ರಿಯದಲ್ಲಿ ನಿಗೋಧದಲ್ಲಿ ಪಂಚಸ್ಥಾವರದಲ್ಲಿ ಇರುವ ಅನಂತ ಕಾಲದ ಅಪೇಕ್ಷಾದಿಂದ ಅದು ಬಹಳ ಅಲ್ಪಿದೆಲ್ಲ, ಅತ್ಯಂತ ಅಲ್ಪಿದೆ. ಅದಕ್ಕೆ ದೃಷ್ಟಾಂತನ ಹೇಳಿದ್ರು, ಆಗಸಕ್ಕೆ ಎಸೆಯಲಾದಂಥ ಪಾಷಾಣ, ಆಗಸದಲ್ಲಿ ಅದರದೊಳಗ ಎಷ್ಟು ಸಮಯ ಇರೋದಿದೆ. ಭೂಮಿಯ ಮೇಲೆ ಅದನ್ನು ಮತ್ತೆ ಯಾರು ಎಸೆಯುವುದಿಲ್ಲವೋ ಅಲ್ಲಿಯವರೆಗೆ ಬಿದ್ದುಕೊಂಡೇ ಇರ್ತಿದೆ. ಸರಿ, ಅದೇ ಪ್ರಕಾರ ಈ ಜೀವ ಸ್ಥಾವರದೊಳಗ ಏಕೇಂದ್ರಿಯದೊಳಗ ಇರುವ ಕಾಲ ಅನಂತ 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 ಅನಂತ. ಮೊನ್ನೆ ಒಂದು ಮಾತು ಹಾಗೆ ಉಳಿತು,
ಏನೇ ಇದ್ರೂ ಸಂಸಾರದೊಳಗೆ ಎಷ್ಟೇ ಕಾರ್ಯದ ಇವನಿಗೆ ಭಾರ ಇದ್ರೂ ಕೂಡ ಈ ಲೋಕ ವ್ಯವಹಾರವನ್ನ ಯಾವ ರೀತಿ ಅದು ಹೇಳ್ತಾ ಹೇಳ್ತಾ ಕೊನೆಗೆ ಬಂದದ್ದಿತ್ತು. ಯಾರಾದರೂ ಅಸ್ವಸ್ಥ ಇದ್ದಾರೆ ಅಂತಂದ್ರೆ ಏನೇ ಕಾರ್ಯದ ವ್ಯಸ್ತತೆ ಇದ್ರೂ ಅದರೊಳಗೆ ತನ್ನ ಬುದ್ಧಿವಂತಿಕೆಯಿಂದ ಸಮಯ ತೆಗೆದ ಆ ವ್ಯವಹಾರದ ಪರಿಪಾಲನೆ ಮಾಡ್ತಾನೆ. ಯಾರಾದರೂ ತೀರಿ ಹೋಗಿದ್ರು, ಮನೆಯಲ್ಲಿ ಯಾರಿಗಾದರೂ ಅಸ್ವಸ್ಥತೆ ಇತ್ತು ಅಂತಂದ್ರೆ ಅಲ್ಲಿ ಹೋಗೋದಾಗಲಿ, ಇಲ್ಲಿಯವರನ್ನ ಆಸ್ಪತ್ರೆಗೆ ಒಯ್ಯೋದಾಗಲಿ, ಈ ಕಾರ್ಯದೊಳಗ ಅವ ಯಾವ ರೀತಿ ತನ್ನ ಬುದ್ಧಿಯ ಪ್ರಯೋಗ ಮಾಡ್ತಾನೆ. ಇದನ್ನ ಹೇಳಿದ ನಂತರ ಮೆಟ್ಲ ಇಳಿದೊಳಗೆ ಸ್ಮರಣೆ ಬಂತರು, ಅದು ಎಂದಾದರೂ ಒಮ್ಮಿರ್ತಿದೆ, ನಾನು ಅಷ್ಟು ಹುಷಾರಿಲ್ಲೇ ಮಾಡಬೇಕಾಗ್ತಿದೆ ಅಂಥೇಳಿ ಒಂದು ವೇಳೆ ನಮ್ಮ ಬುದ್ಧಿಗೆ ಅನ್ನಿಸಿದರೆ ಇದು ಅನಂತ ಕಾಲದ ಅಪೇಕ್ಷಾದಿಂದ ಮನುಷ್ಯ ಭವ ಎಂದಾದರೂ ಒಮ್ಮೆನೇ ಇದೆ? ಇದೇನಿಲ್ರಿ. ಅರೇ ಇದು 40-50 ವರ್ಷದ ಜೀವನ ಅಥವಾ 100 ವರ್ಷದ ಜೀವನದೊಳಗ ಒಂದು 4-6 ಬಾರಿ 10 ಬಾರಿ ಒಂದು 20 ಬಾರಿ ಇಂಥ ಪ್ರಸಂಗಗಳು ಬರ್ತಾವೆ. ಆದ್ರ ಅನಂತ ಕಾಲದೊಳಗಿಂತ ಪ್ರಸಂಗ ಬಂದದ್ದೇ ಇದೆ ಅಲ್ಲ. ಕಾರ್ಯಗಳು ಮುಗಿಯುವುದೇ ಇಲ್ಲ. ಹೊರಗಿನ ಕಾರ್ಯಗಳ ದಿನವೂ ಇದಾವೆ, ಅವೇ ಇದಾವೆ. ಆದ್ರ ಅಲ್ಲಿ ಬೇಸರ ಇಲ್ಲ. ಇಲ್ಲಿ ಇದೇ ಮಾತನ್ನ ಮತ್ತೆ ಮತ್ತೆ ಕೇಳಿದ್ರ ಬೇಸರನ್ನು ಅನ್ನಿಸ್ತಿದೆ, ಗೊತ್ತಿದೇನೋ ಅನ್ನಿಸ್ತಿದೆ. ಮಾತು ಗೊತ್ತಿದೆ ರೀ, ಅದರ ಮಾತಿನ ಮರ್ಮದ ಅರಿವಿಲ್ಲ. ಇದೇನ್ರಿ? ಅನಂತ ಕಾಲ ನಿಗೋಧದಲ್ಲಿ ಇರುವುದರ ಅಪೇಕ್ಷಾದಿಂದ, ಸ್ಥಾವರದಲ್ಲಿ ಇರುವುದರ ಅಪೇಕ್ಷಾದಿಂದ ತ್ರಸ ಅರ್ಥಾತ್ ಕರ್ಮ ಚೇತನ ಆಗೋದ ಬರೀ 2000 ಸಾಗರ. ಆ 2000 ಸಾಗರಕ್ಕೆ ದೃಷ್ಟಾಂತ ನೀಡಿದ್ರು ಭೂಮಿಯ ಮೇಲಿರುವಂತಹ ಪಾಷಾಣ ಅಧರದೊಳಗೆ ಇರೋದು ಕಾಲ. ಹಾಗಾದ್ರೆ ಆ 2000 ಸಾಗರ ವರ್ಷದೊಳಗೂ ಕೂಡ ಮನುಷ್ಯ ಭವ ಎಷ್ಟದಾವು? ಮನುಷ್ಯ ಭವ ಎಷ್ಟಿದ್ರೂ ಪಾಪಮಯ ಮನುಷ್ಯ ಭವ, ವಿಷಯ ಕಷಾಯಾಸಕ್ತ ಮನುಷ್ಯ ಭವ, ಕುದೇವ ಕುಗುರುಗಳನ್ನ ಭಜಿಸುವಂಥ ಮನುಷ್ಯ ಭವ ಎಷ್ಟದಾವು? ಮತ್ತಿದ ಸದಾಚಾರ ಸಂಪನ್ನ ಅಹಿಂಸಾ, ನಿಜವಾದ ಅಹಿಂಸೆಯ ಸ್ವರೂಪವನ್ನು ತಿಳಿಸಿಕೊಡುವಂಥ ಜೈನ ಕುಲದೊಳಗ ಉತ್ಪನ್ನ ಆಗಿ ಆ ಮಾತನ್ನ ಕೇಳುವುದು ಮತ್ತು ಆ ಮಾತು ಸ್ವಲ್ಪ ಮಟ್ಟಿಗೆ ತನಗೆ ತಿಳಿದು ಬರೋದು, ಇದು ಎಷ್ಟು ದುರ್ಲಭ ಇದೆ ರೀ. ಅದೆಲ್ಲದರ ಅಪೇಕ್ಷಾದಿಂದ ಇದು ಎಷ್ಟು ದುರ್ಲಭ ಇದೆ. ಆದರೆ ಇದರ ದುರ್ಲಭತೆ ಈ ಜೀವಕ್ಕೆ ಲಕ್ಷ್ಯಕ್ಕನ ಬರ್ತಾ ಇಲ್ಲ. ಇದರ ಅರ್ಥ ಈ ಜೀವದ ಭವಿತವ್ಯ ಒಳ್ಳೆಯದಿಲ್ಲ. ಸ್ಪಷ್ಟ ಇದೆ ರೀ. ಈ ಸಮ್ಯಕ್ ದೃಷ್ಟಿಯ ಜೀವನ, ಈ ಆತ್ಮನ ಸ್ವರೂಪವನ್ನು ತಿಳಿದಿರುವಂತಹ ಸಮ್ಯಕ್ ಜ್ಞಾನಿಯ ಜೀವನ, ಪ್ರತ್ಯಕ್ಷ ಭೋಗ ಭೋಗಿಸಿದ್ರೂ ಕೂಡ ಜ್ಞಾನದೊಳಗೆ ಯಾವುದು ಹೇಗಿದೆಯೋ ಹಾಗೆ ತಿಳಿತಾ ಇರುವ ಒಂದೇ ಒಂದು ಕಾರಣದಿಂದ ಅವನಿಗೆ ಘಾತಿ ಕರ್ಮಗಳ ಬಂಧಾಗುವುದಿಲ್ಲ, ಪಾಪದ ಬಂಧಾಗುವುದಿಲ್ಲ, ಅರ್ಥಾತ್ ಕರ್ಮದ ಬಂಧನ ಆಗುವುದಿಲ್ಲ. ಸಮ್ಯಕ್ ದೃಷ್ಟಿ ಹೇಗದನು? ಅಬಂಧ ಸ್ವರೂಪಿ ಅದನು. ಅವನಿಗೆ ಬಂಧನ ಆಗುವುದಿಲ್ಲ. ಅರೇ, ಸಂವರದೊಳಗೆ ಬಂದದ್ದಿತ್ತು, ಅವನ ಕಡೆಗೆ ಕರ್ಮಗಳ ಬರುವುದಾ ನಿಂತು ಹೋಗಿದೆ, ಬರುವುದೇ ಇಲ್ಲ. ಯಾಕೆ ಬರುವುದಿಲ್ಲ? ಯಾವುದನ್ನು ಹೇಗಿದೆಯೋ ಹಾಗೆ ನೋಡಿದ ನಂತರ ಅಲ್ಲಿ ನುಸುಳಿಕೊಂಡು ಬರುವ ಸಲುವಾಗಿ ಅವಕಾಶ ಎಲ್ಲಿದೆ ರೀ? ಪ್ರತ್ಯಕ್ಷ ಪ್ರಕಾಶ ಇದೆ. ಪ್ರಕಾಶದೊಳಗ ಕಣ್ಣು ಬಿಟ್ಟುಕೊಂಡು ಕೂತಿದ್ದಾನೆ ಮನೆಯ ಮಾಲೀಕ. ಆದ್ರ ಬಾಗಿಲು ತೆಗೆದಿದ್ದರೆ ಚೋರಲ್ಲಿ ಹೇಗೆ ಪ್ರವೇಶ ಮಾಡವ ಹೇಳ್ರಿ? ಬಾಗಿಲು ತೆಗೆದದ್ದು ಇದೆ, ಲೈಟ್ ಹಚ್ಚಿದ್ದು ಇದೆ, ಮತ್ತೆ ಇವ ಆರಾಮ ಸಂದ ಮೇಲೆ ಎದುರಿಗೆ ಕೂತು ಬಿಟ್ಟಿದ್ದಾನೆ. ಅವಾಗ ಕಳ್ಳ, ಅದು ಎಂಥ ಕಳ್ಳ? ಅತ್ಯಂತ ಸಾಮಾನ್ಯ. ಅವು ಪ್ರವೇಶ ಮಾಡೋ ಸಾಧ್ಯ ಇದೆ ಅಂದ್ರೆ ಕರ್ಮ ಜೀವದ ಚೈತನ್ಯ ಸಾಮರ್ಥ್ಯದ ಎದುರಿಗೆ ಅದರದ ಅತ್ಯಂತ ಸಾಮಾನ್ಯತೆ. ಇವು ಮಲ್ಕೊಂಡಿದ್ದ, ಲೈಟ್ ಆಫ್ ಮಾಡಿದ್ದ, ಮತ್ತು ಬಾಗಲ 1-4 ಹಾಗೆ ತೆಗೆದು ಬಿಟ್ಟಿದ್ದ ಅಂತಂದ್ರೆ ಅಲ್ಲೇ ಸುಲಭವಾಗಿ ಬರ್ತದೆ. ಹಾಗೆ ನಾವು ಮೋಹ ನಿದ್ರೆಯೊಳಗೆ ನಿದ್ರಿಸ್ತಾ ಇದ್ದೇವೆ. ಜ್ಞಾನ ರೂಪದ ಪ್ರಕಾಶ ಇಲ್ಲ, ಮತ್ತು ನಿರಂತರ ವಿಷಯ ಕಷಾಯ ರೂಪದ ಭಾವಗಳಿದ್ದಾವೆ. ಆ ಬಾಗಿಲು ತೆಗೆದದ್ದು ಇದ್ದಾವೆ. ಅಂದಮೇಲೆ ಕರ್ಮ ರೂಪದ ಚೋರರ ನಿರಂತರ ಪ್ರವೇಶ ಮಾಡ್ತಾರೆ.
ಆ ಸಮ್ಯಕ್ ದೃಷ್ಟಿ ಜೀವನದೊಳಗ ಅರೆ ಜ್ಞಾನ ನೇತ್ರ ತೆಗೆದದ್ದು ಇದಾವೆ, ಮೋಹನಿದ್ರೆ ಬಿಟ್ಟು ಹೋದದ್ದು ಇದೆ. ಹೀಗಿರುವೆಳದೊಳಗ ಅವನ ಜೀವನದೊಳಗೆ ಯಾವಾಗ ಆಶ್ರವಾಗೋ ಸಾಧ್ಯ ಇದೆ, ಯಾವಾಗ ಬಂದ್ ಆಗೋ ಸಾಧ್ಯ ಇದೆ. ಅರ್ಥಾತ್ ಆ ಸಮ್ಯಕ್ ದೃಷ್ಟಿಯ ಯಾವ ದೃಷ್ಟಿಯೊಳಗಿನ ಸಮ್ಯಕ್ತನ ಇದೆ, ಜ್ಞಾನದ ಯಾವ ನಿರಂತರ ಸ್ವಪರಗಳ ಪೃಥಕತೆಯನ್ನ ಪೃಥಕ ರೂಪದಿಂದ ತಿಳಿಯುವಂಥ ಕಾರ್ಯ ನಡೆದದ್ದೇ ಇದೆ. ಅಲ್ಲಿ ಕರ್ಮಾಶ್ರವಕ್ಕ ಕರ್ಮಗಳ ಬಂಧಕ ಅವಕಾಶನೇ ಇಲ್ರಿ. ಇಂಥ ದಿವ್ಯ ಭವ್ಯವಾದಂಥ ಜೀವನ ನಮ್ಮದಾಗುವಂಥ ಅವಕಾಶ ನಮಗೆ ಪ್ರಾಪ್ತ ಇದ್ರೂ ಕೂಡ ನಮಗೆ ಅದರ ಮಹಿಮೆ ಬರ್ತಾ ಇಲ್ಲ. ಬಾಹ್ಯದೊಳಗೆ ಒಂದು ಸ್ವಲ್ಪ ಏನಾದರೂ ಅನುಕೂಲ ಆಯಿತು ಅಂತಂದ್ರೆ ಈ ಜೀವದ ಅಹಂಕಾರಕ್ಕೆ ಏನು ಮಿತಿನೇ ಇಲ್ಲ, ಅಷ್ಟು ಅಹಂಕಾರ ಮಾಡ್ತಾರೆ. ಅದರಿಂದ ಏನಾಗ್ತಿದೆ, ಅದರಿಂದ ಕೋಟೆ ಸಾಗರೋಪಮದವರೆಗೆ ಸತ್ತಾದೊಳಗಿದ್ದುಕೊಂಡ ಇವನ ಸ್ವರೂಪ ವಿಸ್ಮರಣೆ ಮಾಡಿಬಿಡುವಂಥ ಘಾತಿ ಕರ್ಮಗಳನ್ನು ಬಂದಾಗ್ತಿದೆ. ಇಲ್ಲಿ ಏನು ಹೇಳಿದ್ರು, ಭೋಗಿಸಿದ್ರೂ ಕೂಡ ಅವನಿಗೆ ಬಂಧ ಯಾಕಾಗುವುದಿಲ್ಲ, ಬಂಧ ಆಗುವುದಿಲ್ಲ ಯಾಕ ಅಂತಂದ್ರೆ ಭೋಗಿಸಿದ್ರೂ ತಿಳಿತಾ ಇದ್ದಾನೆ, ಭೋಗಿಸ್ತಾ ಇಲ್ಲ. ಭೋಗಿಸ್ತಾ ಇದ್ದಾನೆ, ಅದು ಉದಯದ ಫಲವನ್ನು ಭೋಗಿಸ್ತಾ ಇದ್ದಾನ್ರಿ. ಇನ್ನೊಂದು ಮಾತು ಸ್ಪಷ್ಟ, ಭೋಗಿಸ್ತಾ ಇದ್ದಾನೆ, ಅದು ಉದಯದ ಫಲವನ್ನು ಭೋಗಿಸ್ತಾ ಇದ್ದಾನೆ. ಆಸಕ್ತಿ ಅರ್ಥಾತ್ ಪರಿಣಾಮದಿಂದ ತನ್ಮಯತೆಯಿಂದ ಭೋಗಿಸ್ತಾ ಇಲ್ಲ, ತಿಳಿತಾ ಇದ್ದಾನೆ ಯಾವುದು ಹೇಗಿದೆ, ಯಾವುದು ನನ್ನದಿದೆ, ಯಾವುದು ನನ್ನದಿಲ್ಲ, ಯಾವ ವಾಹನ ನನ್ನದ, ಯಾವ ವಾಹನಕ್ಕ ನನ್ನದಾಗಿಸಿಕೊಳ್ಳುವ ಸಲುವಾಗಿ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಇದರದ ಪ್ರತ್ಯಕ್ಷ ಜ್ಞಾನ ಇದೆ ಅಲ್ಲ. ನೋಡ್ರಿ, ಪ್ರವಾಸ ಮಾಡುವಂಥ ಪ್ರವಾಸಿಗ AC ಒಳಗಿರ್ಲಿ, ಫಸ್ಟ್ ಕ್ಲಾಸ್ದೊಳಗಿರ್ಲಿ, ಆದರೆ ತನ್ನ ಇಳಿಯುವ ಸ್ಥಾನ ಬಂದ ನಂತರ ಆ ದುಡ್ಡಿನ ಪೂರ್ತಿ ವಸೂಲಿ ಆಯ್ತಂತ ಹೇಳಿ ಅವನಿಗೆ ನಿರ್ವಿಕಲ್ಪ ರೂಪದಿಂದ ಸ್ವೀಕಾರ ಇದೆಯೋ ಅಥವಾ ಇಲ್ರಿ? ತಾನು ಇಳಿಬೇಕಾದಂಥ ತಲುಪಬೇಕಾದಂಥ ಸ್ಥಾನ ತಲುಪಿದಲ್ಲ, ಆಗ ಆ ವೇಳೆದೊಳಗೆ ನಾ ಈ ಪ್ರಕಾರ ಪ್ರಯತ್ನ ಮಾಡಿದ್ನು, ಈ ಪ್ರಕಾರ ಇಷ್ಟು ದುಡ್ಡು ಖರ್ಚು ಮಾಡಿದ್ನು, ಅದೆಲ್ಲ ಇರ್ತಿದೆ ರೀ, ಸಂತೋಷ ಇದೆ ರೀ. ಸರಿ, ಅದೇ ಪ್ರಕಾರ ಜೀವ ದೇವಶಾಸ್ತ್ರ ಗುರುವಿನ ಆಶ್ರಯದಿಂದ ನಿರಂತರದ ಪುರುಷಾರ್ಥದಿಂದ ಬಿಟ್ಟು ಬಿಡದೆ ಏನೇ ಉದಯದೊಳಗೆ ಬಂದ್ರನು, ಶುಭ ಇದ್ರನು ಅಲ್ಲಿ ನಿಂತುಕೊಳ್ಳುವುದಿಲ್ಲ, ಅಶುಭ ಇದ್ರನು ಅದನ್ನು ಸರಿಪಡಿಸುವ ಸಲುವಾಗಿ ಸಂಪೂರ್ಣ ಸಾಮರ್ಥ್ಯವನ್ನು ತೊಡಗಿಸುವುದಿಲ್ಲ. ಅಂತರ್ಮುಖ ಪುರುಷಾರ್ಥದ ಮೂಲಕ ಭೇದ ವಿಜ್ಞಾನದೊಳಗೆ ಯಾವಾಗ ಯಶಸ್ವಿ ಆಗ್ತಾನೋ ಆ ವೇಳೆದೊಳಗ ಆ ಯಶಸ್ಸಿನ ಫಲಸ್ವರೂಪವಾಗಿ ವರ್ತಮಾನದಲ್ಲಿ ಆನಂದದ ಅನುಭವನೂ ಮಾಡ್ತಾನೆ, ಶಾಂತಿಯ ಅನುಭವವನ್ನು ಮಾಡ್ತಾನೆ, ಮತ್ತು ಮುಂದನೂ ಅಖಂಡ ಸಾಗ್ತಾ ಇರ್ತಾನೆ. ಇದು ಸಮ್ಯಕ್ ದರ್ಶನದ ಮಹಿಮೆ ಇದೆ. ಅಲ್ಲಿ ಆಶ್ರವ ಬಂಧಗಳಿಗೆ ಅವಕಾಶ ಇಲ್ಲ, ಸಂವರ ನಿರ್ಜರೆಗಳಿಗೆ ಮಹತ್ವ ಇಲ್ಲ. ಅವು ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತವೆ. ಮೋಕ್ಷ ಬಂದು ಬಿಡ್ತಿದೆ. ಮೋಕ್ಷ ಬಂದು ಬಿಟ್ರನು ಕೂಡ ಒಂದು ಸಲ ಕ್ಷಪಕ ಶ್ರೇಣಿಯನ್ನ ಆರೋಹಣೆ ಮಾಡಿರುವಂಥ ಸಾಧಕ ಜೀವ ಯಾವ ಸ್ವಭಾವದಲ್ಲಿ 8, 9, 10, 12 ನಂತರ ಸಯೋಗ ಕೇವಲ 13ನೇ ಗುಣಸ್ಥಾನಕ್ಕೆ ಪ್ರಾಪ್ತ ಆಗ್ತಾನೆ. ಮುಂದೆ 4 ಅಘಾತಿ ಕರ್ಮಗಳ ಬಿಟ್ಟು ಹೋದ ನಂತರ ಕೃತಕೃತ್ಯ ಸಿದ್ಧಾವಸ್ಥೆಗೆ ಪ್ರಾಪ್ತ ಆಗ್ತಾನೆ. ಆದ್ರೂ ಕೂಡ ಇಲ್ಲಿ 6ನೇ ಗುಣಸ್ಥಾನದಲ್ಲಿ ಏನು ಪುರುಷಾರ್ಥ ಮಾಡಿದ್ದಲ್ಲ, 7 ಮತ್ತು ಶ್ರೇಣ್ಯಾರೋಹಣ ಆಗುವಂಥದ್ದ, ಆ ಪುರುಷಾರ್ಥದ ಫಲಸ್ವರೂಪವಾಗಿ ಯಾವ ಸ್ವಭಾವದಲ್ಲಿ ಸ್ಥಿರ ಆಗಿದನೋ ಆ ಸ್ವಭಾವದಿಂದ ಹೊರಗ ಯಾವಾಗೂ ಬರುತ್ತಿಲ್ಲ. 12ನೇ ಗುಣಸ್ಥಾನ 7ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನಕ್ಕೆ ಹೋಗುವಂಥ ಪುರುಷಾರ್ಥ 7ನೇ ಗುಣಸ್ಥಾನದಲ್ಲಿ ಅತೀಂದ್ರಿಯ ಆನಂದದ ಸಂಪೂರ್ಣ ಆಸ್ವಾದ ಮಾಡ್ತಾ 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 ಕ್ಷಪಕ ಶ್ರೇಣಿ ಹತ್ತುವಂಥ ತೀವ್ರ ಪುರುಷಾರ್ಥ ಎಲ್ಲಿದೆ? ಅದು ಬುದ್ಧಿಪೂರ್ವಕ ಇದೆಯೋ, ವಿಕಲ್ಪ ಪೂರ್ವಕ ಇದೆಯೋ, ಅಥವಾ ಸ್ವಾಭಾವಿಕವಾಗಿ ನಡೀತಾ ಇದೆ? ವಿಚಾರ ಮಾಡುದ್ರಿ. 6ನೇ ಗುಣಸ್ಥಾನದೊಳಗಿನ ಪುರುಷಾರ್ಥ ಒಂದು ವೇಳೆ ಲಕ್ಷ್ಯದಲ್ಲೇ ಬರಬಹುದು, ಆದರೆ 7ರಿಂದ 8 ಅರ್ಥಾತ್ ಕ್ಷಪಕ ಶ್ರೇಣಿಯನ್ನು ಹತ್ತತನ್ನಲ್ಲ,
ಆ ವೇಳೆದೊಳಗಿನ ಪುರುಷಾರ್ಥ ಹೇಗಿದೆ, ಅಲ್ಲಿ ಆನಂದದ ಅನುಭೂತಿ ಇದೆಯೋ 7ನೇ ಗುಣಸ್ಥಾನದೊಳಗ, ಅಥವಾ ಶ್ರೇಣಿಯ ಸಲುವಾಗಿ ಪುರುಷಾರ್ಥ ಇದೆ? ಅರೆ ಎರಡೂ ಇದೆ. ಒಂದರಿಂದ ಇನ್ನೊಂದಕ್ಕೆ ಬಾಧೆ ಇಲ್ಲ, ಒಂದರ ಸಲುವಾಗಿ ಇನ್ನೊಂದರದ ಕೈ ಬಿಡಬೇಕಾಗಿಲ್ಲ. ತಿಳಿತಾ ಇದೆ ರೀ? ಗುಣಸ್ಥಾನಗಳದ ಸ್ವಲ್ಪ ಸ್ವಲ್ಪರೇ ನಮ್ಗೆ ಪರಿಚಯ ಇದೆ ಅಲ್ಲ, ಹೆಚ್ಚು ಕಡಿಮೆ ಬಹಳಷ್ಟು ಬಾರಿ ಇಲ್ಲಿ ಪ್ರವಚನದಲ್ಲಿ ಸ್ವಾಧ್ಯಾಯದಲ್ಲಿ ಬರ್ತಿದೆ. ಅರೆ ನಿರಾಕುಲ ಆನಂದ, ನಿರ್ವಿಕಲ್ಪ ಆನಂದ, ಶುದ್ಧೋಪಯೋಗ ಯಾವ 7ನೇ ಗುಣಸ್ಥಾನ ಇದೆಯೋ ಆ ಶುದ್ಧೋಪಯೋಗದೊಳಗ ಅತೀಂದ್ರಿಯ ಆನಂದವನ್ನು ಪೂರ್ಣ ರೂಪದಿಂದ ಆಸ್ವಾದಿಸ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಸಮಯ ಸಮಯಕ್ಕೆ ಆತ್ಮನ ಸರ್ವ ಪ್ರದೇಶದೊಳಗ ಆ ಆನಂದದ ಮೂಲಕ ಪ್ರಮುದಿತ ಆಗ್ತಾ ಇದ್ದಾನೆ, ತೃಪ್ತ ಆಗ್ತಾ ಇದ್ದಾನೆ. ಆದ್ರ ಶ್ರೇಣಿ ಆರೋಹಣೆ ಮಾಡುವಂಥ ಪುರುಷಾರ್ಥನೂ ಈ ಮಧ್ಯದೊಳಗ ಆನಂದಕ್ಕೆ ಸ್ವಲ್ಪ ಕೂಡ ಬಾಧೆ ಬರದ್ದನ, ಪುರುಷಾರ್ಥದ ಸಲುವಾಗಿ ಸ್ವಲ್ಪನೂ ಕಷ್ಟ ಪಡದ್ದನ ಅವ ಶ್ರೇಣಿ ಆರೋಹಣೆ ಮಾಡ್ತಾನೆ. ಅರೆ ಒಂದು ಸಲ ಸಾಧಕ ಕ್ಷಪಕ ಶ್ರೇಣಿಯ ಆರೋಹಣೆ 8ನೇ ಗುಣಸ್ಥಾನ ಯೋಗ್ಯ ಪರಿಣಾಮದಿಂದ ಪರಿಣಮಿಸಿದ ಅಂತಂದ್ರ ಅವ ಉತ್ತರೋತ್ತರ ಅದರ ಸಂಪೂರ್ಣ ಆನಂದವನ್ನ ಆಯಾ ಸಮಯದಲ್ಲಿ ಆಗಿರುವಂಥ ಅಶುದ್ಧಿಯ ಹಾನಿಯ ಮೂಲಕ ಯಾವ ಸ್ವರೂಪದ ಆನಂದ ಆಗ್ತಿದೆಯೋ ಅದನ್ನು ಸಂಪೂರ್ಣ ಸವಿತಾ ಅನುಭವಿಸ್ತಾ ಪರಮ ತೃಪ್ತ ಆಗ್ತಾ ಉಲ್ಲಾಸದಿಂದ ಮುಂದೆ ಸಾಗುತ್ತಾನೆ. ಕೇವಲ ಜ್ಞಾನ ಆಗ್ತಿದೆ. ಕೇವಲ ಜ್ಞಾನ ಆದ ನಂತರ ಅನಂತ ಚತುಷ್ಟಯ ರೂಪದ ಸ್ವಭಾವ ಪ್ರಗಟ ಆದ ನಂತರ ಅಲ್ಲಿ ಆ ಸ್ವಭಾವದೊಳಗ ಅವ ಎಷ್ಟು ಆಳದಲ್ಲಿ ಮುಳುಗಿ ಹೋಗಿದ್ದಾನೆ, ಎಷ್ಟು ನಿಮಗ್ನ ಇದ್ದಾನೆ ಅಂತಂದ್ರ ಮುಂದೆ ಎಷ್ಟೋ ಕಾಲ ಆ ಸಮೋಸರಣದೊಳಗ ವಿರಾಜಮಾನ ಇರ್ತಾನೆ. ಸಮೋಸರಣದ ವಿಹಾರ ಆಗ್ತಿದೆ, ದಿವ್ಯಧ್ವನಿ ಹೊರಡ್ತಿದೆ, ನಂತರ 4 ಘಾತಿ ಕರ್ಮಗಳ ಪೂರ್ಣ ಆಗುವ ಸಮಯ ಬರ್ತಿದೆ, ಯೋಗ ನಿರೋಧ ಆಗ್ತಿದೆ, ಸಿದ್ಧಾವಸ್ಥೆ ಪ್ರಾಪ್ತ ಆಗ್ತಿದೆ. ಆದ್ರೂ ಕೂಡ ಆ ಅತೀಂದ್ರಿಯ ಅನಂತ ಆನಂದಕ್ಕ ಸ್ವಲ್ಪ ಕೂಡ ಬಾಧೆ ಮಾಡ್ಕೊಳ್ಬೇಕಾಗಿಲ್ಲ. ಇಲ್ಲೇನಿದೆ ರೀ, ಪರಾಧೀನತೆಯೊಳಗ ಒಂದು ಮಾಡ್ತಾ ಇರುವೆಳದೊಳಗ ಅರೇ ಸಂಪೂರ್ಣ ಪರಿವಾರಕ್ಕೆ ಸಂಬಂಧಿಸಿದ ಹಾಗೆ ಅವರನ್ನ ಸಂತುಷ್ಟ ಇಡುವ ಸಲುವಾಗಿ ಪ್ರಯತ್ನ ಬೆಳಿಗ್ಗೆಯಿಂದ ಮಾಡಿ 2 ಗಂಟೆ 3 ಗಂಟೆ 4 ಗಂಟೆ ಶ್ರಮ ವಹಿಸಿ ಎಲ್ಲರದ ಯೋಗಕ್ಷೇಮ, ಎಲ್ಲರಿಗೆ ಆಹಾರ, ಎಲ್ಲರಿಗೆ ಯಾವ ಪ್ರಕಾರದ ಇಚ್ಛೆ ಇದೆಯೋ ಆ ಪ್ರಕಾರದ ಎಲ್ಲವನ್ನು ಒದಗಿಸಿದ ನಂತರ ಆ ಮನೆಯೊಡತಿ ಊಟಕ್ಕೆ ಕೂತ ನಂತರ ಸಮಾಧಾನವಾಗಿ ಮಾಡೋ ಸಾಧ್ಯತೆ ಮತ್ತೇನೇನೇನೇನರೆ ಕಲ್ಪನೆ ಇರ್ತವೆ. ಇದು ಎಂಥ ಪರಾಧೀನತೆ, ಇದು ಎಂಥ ಸೇವಾ ದಾಸತ್ವ, ಅದೆಂಥ ಸ್ವಾಧೀನತೆ, ಅದೆಂಥ ನಿರಾಕುಲತೆ. ಅದೇ ಸ್ತ್ರೀತ್ವ ಇದು ಪರ್ಯಾಯದೊಳಗಿದೆ, ಮನುಷ್ಯತನ ಇದು ಪರ್ಯಾಯದೊಳಗಿದೆ, ಅಲ್ಪತೆ ಇದು ಪರ್ಯಾಯದೊಳಗಿದೆ. ಆದರೆ ಇವೆಲ್ಲ ಇರುವೆಳೆದೊಳಗೂ ಕೂಡ ಪರಿಪೂರ್ಣ ಶುದ್ಧ ಆತ್ಮ ಸ್ವಭಾವಕ್ಕ ಯಾವ ಬಾಧೆನೂ ಇಲ್ಲ. ಅದನ್ನ ನೋಡುವ ಕಂಡುಕೊಳ್ಳುವ ಸಲುವಾಗಿ ನಮಗೆ ರುಚಿ ಮತ್ತು ದೃಷ್ಟಿಯ ತೀಕ್ಷ್ಣತೆ ಬೇಕು. ಅರೆ ಅದು ಆಗದ ವಿನಃ ನಮ್ಮ ಭವಕ್ಕ ಅಂತು ಬರುವಂಥ ಬೇರೆ ಯಾವ ಉಪಾಯನೂ ಯಾವ ಲೋಕದೊಳಗನೂ ಯಾರ ಸಲುವಾಗಿನೂ ಇಲ್ಲರಿ. ಏನು ಹೇಳಿದ್ರು ನಡೆ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ. ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂಥ, ಅರೆ ಭೋಗದ ಫಲ ಸುಖ ಇರಬೇಕಲ್ಲ. ಆದರೆ ಇಲ್ಲಿ ಭೋಗದ ಫಲ ಏನು ಹೇಳ್ತಾರೋ ಕರ್ಮದ ಬಂಧನ. ನೀ ಭೋಗಿಸಲಿಕ್ಕೆ ಹೋದಿ ಅಂತಂದ್ರ ಅರೆ ಒಂದೊಂದು ವಿಷಯದೊಳಗೆ ಯಾವ ಆಸಕ್ತ ಆವುದು ಆ ಜೀವಗಳ ಸ್ವರೂಪವನ್ನ ಹೇಳಿದಾರೇನಿಲ್ರಿ. ಮೀನ ರಸನೇಂದ್ರಿಯಕ್ಕೆ ವಶೀಭೂತಾಗಿ ಆ ಜಾಲಗಾರನ ಜಾಲದೊಳಗೆ ಸಿಕ್ಕೊಳ್ತಿದೆ. ಭೃಂಗ ಘ್ರಾಣೇಂದ್ರಿಯದ ಆ ಮಕರಂದವನ್ನ ಸವಿಯುವ ಸಲುವಾಗಿ ಅಲ್ಲೇ ಆಸಕ್ತ ಆಗ್ತಿದೆ. ಸಾಯಂಕಾಲಕ್ಕ ಕಮಲ ಮುಗಿತಿದೆ, ಮುಚ್ಕೊಳ್ತಿದೆ, ಆಗ ಅದರಲ್ಲಿ ಉಸಿರುಗಟ್ಟಿ ಸಾಯ್ತಿದೆ.
ದೀಪದವಳು ಕೇವಲ ಚಕ್ಷು ಇಂದ್ರಿಯಕ್ಕ ವಶೀಭೂತ ಆಗಿ ದೀಪದ ಮೇಲೆ ಬಿದ್ದು ತನ್ನನ್ನೇ ತಾನು ಸುಟ್ಟುಕೊಂಡು ಹೋಗ್ತಿದೆ. ಕರ್ಣೇಂದ್ರಿಯದ ವಿಷಯದೊಳಗ ಜಿಂಕೆ ಜಾಲಗಾರ ಅವ ಬೇಟೆಗಾರ ಅವನ ಬಲೆಯೊಳಗೆ ಸಿಕ್ಕೊಳ್ಳುತ್ತಿದೆ. ಒಂದೊಂದು ವಿಷಯದ ಸ್ವರೂಪ ಹೀಗೆ ಹೇಳಿರೋ ವೇಳೆದೊಳಗ 5 ಇಂದ್ರಿಯಗಳಲ್ಲೇ ನಿರಂತರ ಆಸಕ್ತ. ಅರೆ ಭೋಗಿಸ್ತೇವೇನಿಲ್ಲ ಅನ್ನೋ ಮಾತಿಲ್ಲ, ಆದ್ರ ಭೋಗದೊಳಗ ಸುಖ ಬುದ್ಧಿ ಪಂಚೇಂದ್ರಿಯದಿಂದ ಯುಕ್ತವಿರುವಂತಹ ಶರೀರದೊಳಗ ಅಹಂ ಬುದ್ಧಿ ಇದೆಯಲ್ಲ, ಅದರ ಫಲ ಏನಿರುವುದ್ರಿ? ಆಗಮದೊಳಗೆ ಎಲ್ಲವನ್ನು ದರ್ಶಿಸಿದರನು ಕೂಡ ನಾವು ಕಣ್ಣಿದ್ದು ಕುರುಡ, ಕಿವಿ ಇದ್ದು ಕಿವುಡ, ಮನಸ್ಸಿದ್ರನು ವಿಚಾರ ಶಕ್ತಿಯಿಂದ ಶೂನ್ಯಾಗಿ ಹೋಗಿದ್ದೇವೆ. ಒಂದು ಸಲ ಕಲ್ಪನಾ ಮಾಡ್ಕೊಳ್ರಿ, ಜೀವರಾಶಿ ಸ್ವರೂಪ ಏನಿದೆ, ನಾನಿಂದ ನನ್ನ ಕಥೆಯನ್ನ ಕೇಳ್ತಾ ಇರುವುದು ಭಾಗ್ಯ ಅಂಥದ್ದಿದೆ. ಜಿನೇಂದ್ರ ಪ್ರಭುವಿನ ವಚನ, ಅರೆ 3 ಲೋಕದ ಅಧಿಪತಿರೇ, 100 ಜನ ಇಂದ್ರರುಗಳ ನಿರಂತರ ಯಾರ ಸೇವೆಯಲ್ಲಿ ತತ್ಪರಿದ್ದಾರೋ ಅಂಥ ಜಿನೇಂದ್ರ ಪ್ರಭುವಿನ ವಾಣಿಯನ್ನು ನಾನು ಕೇಳ್ತಾ ಇದ್ದೇನೆ. ಜೀವರಾಶಿ ಎಲ್ಲೆಲ್ಲಿ ಯಾವ್ಯಾವ ಜೀವ ತ್ರಸ್ತಿದೆ ಮತ್ತು ವ್ಯಸ್ತಿದೆ. ಹಿಂದೆ ಹೇಳಿದ್ದೀನಲ್ಲ, ಹಬ್ಬ ಇರ್ತಿದೆ, ಮನೆಯಲ್ಲಿ ಉತ್ಸವ ಇರ್ತಿದೆ, ಆ ಕಸ ಎತ್ತು ಹುಡುಗರ ಕಚರಾ ಅಂತ ಹೇಳಿ ಹೋಗ್ತವೆ. ಅದು ಜೀವ ತಾನೇ ಮಾಡಿರುವಂಥ ಕರ್ಮದ ಫಲ. ಹಾಗಾದ್ರೆ ಅಂಥ ಕರ್ಮದ ರಾಶಿ ಸಮೂಹ ಅಂಥ ಕರ್ಮದ ಮಧ್ಯದೊಳಗೆ ಇಂಥ ಉದಯ ಪ್ರಾಪ್ತ ಇದೆಯಲ್ಲ, ನನ್ನ ಭಾಗ್ಯ ಎಂಥದ್ದು ಅನ್ನಿಸ್ಕೋಬೇಕೆನ್ಬೇಡ್ರಿ. ಯಾರ ರೋಗದಿಂದ ನರಳ್ತಾ ಇದ್ದಾರೆ, ಯಾರ ಅತ್ಯಂತ ಪರವಶವಾಗಿ ನನಗೆ ಯಾವಾಗ ಒಂದಿಷ್ಟು ನೀರು ಕೊಡ್ತಾರೆ ಅಂತ ಹೇಳಿ ದಾರಿ ಕಾಯ್ತಾ ಇದ್ದಾರೆ, ಹಾಸಿಗೆಯಲ್ಲಿ ಬಿದ್ದುಕೊಂಡ. ಇದೆಲ್ಲ ಘಟನೆ. ಯಾರ ತಿರಿಯಂಚ ಅವಸ್ಥೆಯೊಳಗ ಇನ್ನೊಬ್ಬರು ಮನೆ ಕಾಯ್ತಾ ಇದ್ದಾರೆ, ಇನ್ನೊಬ್ಬರು ಹೊಲ ಉಳ್ತಾ ಇದ್ದಾರೆ. ತಿರಿಯಂಚ ಪಶು ಎತ್ತುವದ ಎಮ್ಮೆ ಹಸುಗಳಿಗೆ ಪರ್ಯಾಪ್ತ ಆಹಾರ ಇಲ್ಲ, ಏನೋ ಶರೀರದೊಳಗೆ ವಿಕೃತಿ ಆದ ನಂತರ ಅವು ಹಾಲು ಕೊಡದಿದ್ರ ಅವಕ್ಕೆ ಹೊಡಿತಾರೆ. ಅದು ಅವ್ರ ಕೈಯೊಳಗಿನ ಮಾತಿದ್ರಿ. ಇಂಥ ಅನಂತ ದುಃಖವನ್ನ ಜೀವ ಭೋಗಿಸ್ತಾ ಇರೋದನ್ನ ಪ್ರತ್ಯಕ್ಷ ನೋಡಿದ್ರನು ನರಕ ನೋಡೋದು ಬೇಡ. ಆದ್ರೆ ಇಲ್ಲಿ ಮನುಷ್ಯ ತಿರಿಯಂಚಗತಿಯೊಳಗಿನ ನಾನಾ ಪ್ರಕಾರದ ವಿಧದ ದುಃಖ ಕಾಣಿಸ್ತಾ ಇದೆಯೋ ಅಥವಾ ಇಲ್ಲ, ಅನಿವಾರ್ಯ ಇದೆಯೋ ಅಥವಾ ಇಲ್ರಿ. ಮನುಷ್ಯರನ್ನ ಕೋಟ್ಯಾಧೀಶ ಇದ್ರೂ ಅಲ್ಲಿ ಐಶ್ಯ ಒಳಗೆ ಹೋಗಿ ಬಿದ್ದಿದಾರಲ್ಲ, ಅವ್ರದ ಗತಿ ಏನು ಭೋಗಿಸ್ತಾ ಇದ್ದಾರೆ ಅವರು? ಯೋಚನೆ ಮಾಡೋದ್ರಿ. ಸಮಯ ಬಿಟ್ಟು ಹೋಗ್ತಿದೆ, ಕಾಲು ಮಿಂಚು ಹೋಗ್ತಿದೆ, ಯೋಚಿಸುವ ಶಕ್ತಿ ಕಳೆದು ಹೋಗ್ತಿದೆ. ಅವಾಗ ಏನು ಮಾಡೋದು ಹೇಳ್ರಿ? ಈಗ ನಾನು ಜೀವಿದ್ದೇನೆ ಅಂತ ಹೇಳಿ ತಿಳ್ಕೊಳ್ಳುವ ಯೋಗ್ಯತಾ ನನಗೆ ಪ್ರಾಪ್ತ ಇದೆ. ಈಗ ಅದನ್ನ ತಿಳ್ಕೊಳ್ಳುತ್ತ ಯಾವ ಅನಾದಿಕಾಲೀನ ಶರೀರ ಬುದ್ಧಿ ಇದೆಯೋ ಅದರಲ್ಲೇ ಮುಂದುವರಿತಾ ಇದ್ದೇವೆ. ಒಳಗಿಳಿತಾ ಇದ್ದೇವ್ರಿ ಕೊಳಚೆಯೊಳಗ. ಏನಿದೆ? ಜೀವರಾಶಿಯನ್ನು ಒಂದಿಷ್ಟು ಕಣ್ಣು ಬಿಟ್ಟು ನೋಡ್ಬೇಕಲ್ಲ. ಸೊಳ್ಳೆ ಗುಯ್ ಅಂತಿರ್ತಿದೆ. ದುಃಖಿ ಇದೆ, ಸುಖಿ ಇದೆ. ಇರುವೆ ನಿರಂತರ ಓಡಾಡ್ತಾ ಇರ್ತಿದೆ. ದುಃಖಿ ಇದೆ, ಸುಖಿ ಇದೆ. ಅವು ಯಾವ ಆಹಾರದ ಅನ್ವೇಷಣೆಯ ಸಲುವಾಗಿ ಹೋಗ್ತಾವೆಯೋ ಅಲ್ಲೆಲ್ಲ ನಾವು ಪ್ರತಿಬಂಧ ಮಾಡ್ತೇವೆ. ಮನುಷ್ಯ ಬುದ್ಧಿ ಜೀವಿ. ಆ ಸೊಳ್ಳೆ ಎಲ್ಲಿ ಒಂದು ಬಿಂದು ರಕ್ತ ಹೀರ್ಬೇಕಂತಿದೆಯೋ ಅಲ್ಲಿ ಅದಕ್ಕೆ ಪ್ರಾಣಾಪಾಯ ತಂದಿಡುತ್ತೇವ್ರಿ. ನಾನು ಸುಖಿ ಇದ್ರೆ ಸಾಕು, ನನಗ ಬಾಧೆ. ಹೌದಪ್ಪ, ನೀನು ಸುಖಿ ಇರುವ ಮಾತನ್ನ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಬಾಧೆ ತಗಲಿಸದ ನೀನು ಪರಮ ಸುಖಿ ಆಗುವಂತಹ ಸ್ವಭಾವನಿಂದ ಇದೆ, ಅದನ್ನು ನೀನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಅದು ಶಿಖರ ಆನಂದ, ಇದು ಶಿಖರ ಆನಂದ, ಹಾಗಿದ್ರ ಆನಂದ, ಹೀಗಿದ್ರ. ಅರೇ, ಹಾಗಿದ್ರ ಹೀಗಿದ್ರ ಅನ್ನೋದಕ್ಕೂ ಒಮ್ಮೆ ಕೊನೆನೇ ಇದೆ ರೀ. ಶರೀರ ಬಲ ಬಿಟ್ಟು ಹೋಗ್ತಿದೆ, ಎಲ್ಲ ಬಿಟ್ಟು ಹೋಗ್ತಿದೆ ರೀ. ಎಲ್ಲದಕ್ಕೂ ಕೊನೆ ಇದೆ.
ಆದ್ರೆ ಈ ಪರಂಪರೆ, ದುಃಖದ ಪರಂಪರೆ, ಪರಾಧೀನತೆ, ಜನ್ಮ ಮರಣದ ಚಕ್ರಕ್ಕ ಕೊನೆ ಬರದಿದ್ರೆ ಏನು ಮಾಡೋದ್ರಿ? ಕೊನೆ ತಂದುಕೊಳ್ಳದಿದ್ರೆ ಏನು ಮಾಡೋದ? ಇಲ್ಲಿಂದ ಎಲ್ಲಿ ಹೋಗೋದು, ಅಲ್ಲಿಂದ ಎಲ್ಲಿ ಹೋಗೋದು ಹೇಳಿ? ಇಲ್ಲಿಂದ ಎಲ್ಲಿ ಹೋಗೋದು ಒಂದು ವೇಳೆ ನಮ್ದು ಒಂದು ಕಲ್ಪನಾ ಇರಬಹುದು, ಅಲ್ಲಿಂದ ಎಲ್ಲಿ ಹೋಗೋದ? ಅಲ್ಲಿ ಎಷ್ಟು ಕಾಲ ಇರೋದ? ಒಂದ್ ಸ್ವಲ್ಪ ನಮ್ಮ ಬಗ್ಗೆ ನಾವು ವಿಚಾರ ಮಾಡಿದ್ರೆ ತಪ್ಪೇನಿದೆ ರೀ? ಯಾವ ಕಾರ್ಯ ನಿಲ್ಲೋದಿದೆ? ನಿನ್ನೆ ಹೇಳಿದ್ದಿತ್ತು, ಯಾರೂ ಹೋದ್ರೆ ಯಾವ ಕಾರ್ಯ ನಿಲ್ಲೋದಿಲ್ಲ. ಗೋಧಾ ಹೋದ ನಿಂತಿತೇನ್ರಿ, ಬಾರಿಲ್ ಹೋದ್ರು ನಿಂತಿತೇನ್ರಿ, ಸ್ವಾಮೀಜಿ ಹೋದ್ರು ನಿಂತಿತೇನ, ವಿದ್ಯಾಸಾಗರ್ ಹೋದ್ರು ನಿಂತಿತೇನ, ಸಂಘದ ಕಾರ್ಯ ಯಾರ್ದ ನಿಂತಿದೆ? ಆವಾಗ ಒಂದು ಕಾಲದೊಳಗೆ ನೆಹರು ಹೋದ್ಮೇಲೆ ಹಾಗ ಅಂದ್ರ, ನೆಹರು ಹೋಗಿ ಎಷ್ಟು ವರ್ಷ ಆಯ್ತ್ರಿ? ನಡೀತಾ ಇದೇನಿಲ್ರಿ ದೇಶ ಸಂಚಾಲನ. ಹಾಗಾದ್ರೆ ಯಾರೂ ಸಲುವಾಗಿ ವಿಶ್ವದ ಕಾರ್ಯ ಯಾವುದೂ ನಿಲ್ಲುವುದಿಲ್ಲ. ಆದ್ರ ನಾನು ಮಾಡ್ತೇನೆ ಅನ್ನೋದರಿಂದ ತನ್ನ ಕಾರ್ಯ ಮಾತ್ರ ನಿಂತು ಹೋಗ್ತಿದೆ. ನಾನೇ ಮಾಡ್ತೇನೆ, ಅದೇ ನೀನೇ ಮಾಡ, ಆದ್ರೆ ನಿನ್ನ ಕಾರ್ಯ ಮಾಡ. ಪರದ ಕಾರ್ಯ ಮಾಡುವ ಅವಶ್ಯಕತೆ ಪರಕ್ಕೂ ಇಲ್ಲ, ನಿನಗೂ ಇಲ್ಲ. ಆಗತಿತ್ತು ಅಥವಾ ಇಲ್ಲ? ನೀನು ಮಾಡದಿದ್ರ ನಿಧಿಯ ಕಾರ್ಯ ಆಗ್ತಿತ್ತೇನಿಲ್ಲ? ಆಗ್ತಿತ್ತು. ಆದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಆಕುಲ ವ್ಯಾಕುಲತೆಯ ಮತ್ತು ಅಭಿಮಾನದ ಫಲ ಎಲ್ಲ ನೀನದ ಸಂಗ್ರಹ ಆಗಬೇಕಾಗಿತ್ತಲ್ಲ. ನಾನು ಅನುವಾದ ಮಾಡದಿದ್ರ ಆಗತಿತ್ತೇನಿಲ್ಲ ಗ್ರಂಥದ ಅನುವಾದ. ಆದ್ರೆ ಅದಕ್ಕೆ ಸಂಬಂಧಿಸಿದ ಆಕುಲತೆ, ವ್ಯಾಕುಲತೆ, ಅಭಿಮಾನ ಅದರದೆಲ್ಲ ಸಂಗ್ರಹ ನನಗಾಗಬೇಕು. ಶುಭ ಭಾವ ಆಯಿತು, ಪ್ರತ್ಯಕ್ಷ ದ್ರವ್ಯಹಿಂಸೆ ಇಲ್ಲ, ತೀವ್ರ ಭಾವಹಿಂಸಾ ರೂಪದ ಪರಿಣಾಮ ಇಲ್ಲ. ಅರೆ, ಎಲ್ಲಿಯವರೆಗೆ ಭೇದ ವಿಜ್ಞಾನ ಇಲ್ಲ ಅಲ್ಲಿಯವರೆಗೆ ದ್ರವ್ಯಹಿಂಸಾ ಆಗದಿದ್ರೂ ಕೂಡ ಆದ ಹಾಗೆ. ಯಾವಾಗ ಈ ಸೂಕ್ಷ್ಮತೆ ಯಾವಾಗ ತಿಳಿಯೋದ್ರಿ? ಒಳಗಡೆ ಯಾವಾಗ ತಿಳಿಯೋದು? ಮನೆ ಕಟ್ಟಿಸ್ತಾ ಇದ್ದೀರಿ ಶಶಿಕಾಂತ್, ನೀವು ಎಷ್ಟೆಷ್ಟು ಆಕುಲತೆ ವ್ಯಾಕುಲತೆ? ಅರೆ, ಪ್ರತಿಯೊಂದು ಪರಮಾಣು ಸ್ವಯಂಭೂ ಇದೆ. ಅದರ ಸ್ವಾತಂತ್ರ್ಯವನ್ನ ಹರಣ ಮಾಡುವಂಥ ಅಭಿಪ್ರಾಯ ಏನಿದೆ ಅದರಲ್ಲೇ ಅನಂತ ಸಂಸಾರ ಇದೆ. ಯಾರು ಸೇವೆ ಮಾಡ್ತಾರೆ, ಯಾರು ಯಾವುದರ ಕಾರ್ಯ ಮಾಡ್ತಾರೆ? ದೇಶ ಸೇವೆ, ರಾಜ್ಯ ಸೇವೆ, ಸಮಾಜ ಸೇವೆ, ಮನೆಯೊಳಗಿನ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸೋದು ಯಾರು ಮಾಡ್ತಾರೆ? ಅರೆ, ಬರೇ ಇದೇನು ಮಾಡ್ತಾ ಇದೆ? ಬಂಡಿ ಕೆಳಗಿನ ನಾಯಿಯ ಹಾಗೆ. ಈ ಬಂಡಿಯನ್ನ ನಾನೇ ಎಳಿತಾ ಇದ್ದೇನೆ ಅಂತಿದೆ ಅದು ನಾಯಿ. ಬಂಡಿ ಕೆಳಗಿಂದ ಸಾಗ್ತಾ ಇದೆ, ಚಕ್ಕಡಿ ಬಂಡಿ ಕೆಳಗಿಂದ. ವಿಚಾರ ಮಾಡ್ರಿ, ಆ ಬಂಡಿಗೆ ಮತ್ತು ಆ ನಾಯಿಗೆ ಯಾವ ಸಂಬಂಧ ಇದೆ? ಅದರ ಸ್ಪರ್ಶನೂ ಮಾಡಿಲ್ಲ. ಅದೇ ಪ್ರಕಾರ ಈ ಚೈತನ್ಯ ಸ್ವರೂಪಿ ಆತ್ಮ ದೇಹವನ್ನ ಸ್ಪರ್ಶ ಮಾಡಿಲ್ಲ. ದೇಹವನ್ನೇ ಸ್ಪರ್ಶ ಮಾಡಿಲ್ಲ ಅಂದ್ಮೇಲೆ ಮಕ್ಕಳದ, ಮರಿ, ಹಿರಿಯರ್ದ, ಸಮಾಜದ, ರಾಷ್ಟ್ರದ ಏನೇನು ಮಾಡ್ತಾನ್ರಿ ಇವ? ಆದ್ರ ಮಾಡುವ ಭಾವದಿಂದ ಉಕ್ಕರಿಸಿ ಹೋಗ್ತಾ ಇದ್ದಾನೆ. ತನ್ನ ಸರ್ವಸ್ವವನ್ನ, ಜ್ಞಾನ ಸಾಮರ್ಥ್ಯವನ್ನ ಮರೆತು ಹೋಗ್ತಾ ಇದ್ದಾನೆ. ತನ್ನ ಸಮಯವನ್ನ ಅತ್ಯಂತ ನಿರರ್ಥಕ ಮಾಡ್ಕೊಳ್ತಾನೆ. ಅವನ ಜೀವನ ಎಷ್ಟು ಧನ್ಯರೇ! ಇಲ್ಲೇನು ಅಮೃತ ಚಂದ್ರಾಚಾರ್ಯ ಹೇಳ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ ಅಥವಾ ತೋರಿಸ್ತಾ ಇದ್ದಾರೆ, ಆ ಸಮಯದೃಷ್ಟಿಗಳ ಜೀವನ ಎಷ್ಟು ಧನ್ಯ. ಅದು ಬೇಕಾದ್ರೆ ಚಕ್ರವರ್ತಿಯ ಪಟ್ಟದಾನೇ ಇರಬಹುದು, ಆದ್ರೆ ಆ ಜೀವನ ಎಷ್ಟು ಧನ್ಯ. ಮತ್ತು ಮಿಥ್ಯಾದೃಷ್ಟಿ ಇದ್ದ ಅಂತಂದ್ರೆ ಚಕ್ರವರ್ತಿಯ ಜೀವನ ಎಷ್ಟು ಹೀನ. ಅರೆ, ಸಾಮಗ್ರಿಯ ಕಡೆಗೆ ಸುಖದ ದೃಷ್ಟಿಯಿಂದ ನೋಡುವುದರೊಳಗೆ ಬಂಧು ಇದೆ ರೀ. ಸಾಮಗ್ರಿಗಳ ಕಡೆಗೆ ಸುಖದ ದೃಷ್ಟಿಯಿಂದ ನೋಡುವುದರೊಳಗೆ, ಅರೆ ಅವ ಅಲ್ಲೇ ಅದಾವೆ. ವಸ್ತ್ರ ಎಲ್ಲಿದೆ? ವಸ್ತ್ರದೊಳಗೆ ನಾನು ಪರಿಧಾರ, ನೀನೆಲ್ಲಿ? ನೀನು ಸ್ಪರ್ಶ. ನೀನಂತೂ ಅರೂಪಿ ಚೈತನ್ಯ ಆತ್ಮ ಅಂತೂ ಶರ್ಟದ ಸ್ಪರ್ಶ ಮಾಡಿಲ್ಲ, ಶಿರೆ ಸ್ಪರ್ಶ ಮಾಡಿಲ್ಲ, ಆದ್ರೆ ದೇಹದ ಪರಮಾಣುಗಳು ಕೂಡ ಸ್ಪರ್ಶ ಮಾಡಿಲ್ಲ. ಯಾವುದು ಅದರಲ್ಲೇನ ವ್ಯಾಪ್ತಿ ಇದೆ, ಯಾವುದಿದೆಯೋ ಅದು ಅದರಲ್ಲೇನ ವ್ಯಾಪ್ತಿ ಇದೆ. ಆದರೆ ಯಾವುದು ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ನೀವು ಭೋಗಿಸ್ತಾನೆ ಇದ್ದಾನ್ರಿ.
ಬರೇ ನನ್ನದೆನ್ನುವ ಭಾವ ಅದರ ಕಡೆ ಸುಖದ ದೃಷ್ಟಿಯಿಂದ ನೋಡುವುದು. ಇಲ್ಲಿ ಇದೆ ಜ್ಞಾನಾವರಣಾದಿ ಬಂಧ. ಅದು ಪರದ್ರವ್ಯ ಇದೆ, ಕರ್ಮದಿಂದ ನಿರ್ಮಿಸಲ್ಪಟ್ಟದ್ದು ಇದೆ. ನಾನು ಹೀಗಿದ್ದೇನೆ ಅದರಿಂದ ಭಿನ್ನ ಅಂತ ಹೇಳಿ ಬರೇ ನೋಡುವುದರಿಂದ ಅವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಇಲ್ಲ. ನೋಡ್ರಿ, ಒಂದು ಮಾತು ಇದೆ ಯಾವಾಗಲೂ ಲಕ್ಷ್ಯದಲ್ಲಿಟ್ಟುಕೊಳ್ಳೋದು. ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಉತ್ತಮ ಕುಲ ಆರ್ಯ ಕ್ಷೇತ್ರ ಜಿನೇಂದ್ರ ಪ್ರಭುವಿನ ತ್ರಿಲೋಕ ಪೂಜ್ಯ ವಾಣಿಯ ಶ್ರವಣ ಯೋಗ ದೊರಕಿದ ನಂತರ ಜ್ಞಾನಾವರಣೀಯದ ಬಂಧಾಯಿತು ಅಂತಂದ್ರೆ ನಮ್ಮಂಥ ಅಪರಾಧಿ, ಆ ಜೀವದಂಥ ಅಪರಾಧಿ ಇನ್ನೊಂದು ಯಾವುದು? ಇಲ್ಲವೇ ಇಲ್ಲ. ಏನು ಕಮ್ಮಿ ಇದೆ? ಸರ್ವ ಪ್ರಕಾರ ಸೆ ಅವಸರಾಯ ಹೇ. ಅವರೇನು ನೋಡ್ರು ನಾವೇನು ನೋಡ್ತಾ ಇದ್ದೇವೆ? ಸರ್ವ ಪ್ರಕಾರ ಸೆ ಯೋಚನೆ ಮಾಡಿದ್ರೆ, ಬರೀ ಆ ಶಬ್ದದ ಮೇಲೆ ಯೋಚನೆ ಮಾಡಿದ್ರೆ ಅವರೆಷ್ಟು ಸತ್ಯ ಹೇಳಿದ್ದಾರೆ. ಮನುಷ್ಯ ಆಗೋದು ಎಷ್ಟು ಕಠಿಣ. ಆರ್ಯಕ್ಷೇತ್ರ ಉತ್ತಮ ಕುಲ, ಮನುಷ್ಯ ಕೂಡ ಪರ್ಯಾಪ್ತ ಆಗೋದು. ಅರೆ, ಮಾತೆಯ ಗರ್ಭದೊಳಗೆ ಜೀವ ಬಂದ, ಮನುಷ್ಯಾಯುವಿನ ಜೊತೆಗೆ ಬಂದ ಭಾರತ. ಮನುಷ್ಯಾಯುವನ್ನು ತಗೊಂಡು ಬಂದ ಮಾತೆಯ ಗರ್ಭದೊಳಗೆ. ಅರೆ, 6 ಪರ್ಯಾಪ್ತಿಗಳ ರಚನೆ ಆಗೋಕ್ಕಿಂತ ಮುಂಚೆ ಅರ್ಥಾತ್ ಅಂತರ್ಮುಹೂರ್ತದೊಳಗ ಮನುಷ್ಯ ಭವ ಪೂರ್ಣ ಮಾಡಿ ಹೊರಟೋದು. ಅಂಥ ಮನುಷ್ಯಕ್ಕೆ ಏನು ಕಾರ್ಯ ಆಗೋದು ಹೇಳಿ? ಇನ್ನು ಮನುಷ್ಯ ಆಗಿ ಕೂಡ ಎಲ್ಲೋ ಅಲ್ಲಿ ಅರಬ್ ಕಂಟ್ರಿ ಒಳಗೆ ಹುಟ್ಟಿದ್ರೆ ಏನಾಗೋದ್ರಿ? ಅದನ್ನೇ ಏನು ಹೇಳಿದ್ರು ಪದ್ಮನಂದಿ ಆಚಾರ್ಯ ದೇವ್? ಏನು ಹೇಳಿದ್ರು? ಅಸಂಖ್ಯ ಕಲ್ಪಕಾಲಗಳು ಕಳೆದು ಹೋದ ನಂತರ ಏನು ಬಾಲಚಂದ್ರಭಾಯಿ? ಅಸಂಖ್ಯ ಕಲ್ಪ ಕಾಲಗಳು ಕಳೆದು ಹೋದ ನಂತರ ಒಮ್ಮೆಲ್ಲ ಎಂದಾದರೂ ಒಮ್ಮೆ ದೊರಕುವಂಥ ಮನುಷ್ಯ ಭವವು 4 ಕಾರಣದಿಂದ ನಿರರ್ಥಕವಾಗಿ ಹೋಗುತ್ತದೆ. 4 ಕಾರಣ. ಅರೆ, ಆ ಕಾರಣಗಳನ್ನ ಬರೀ ಶಬ್ದಾತ್ಮಕವಾಗಿ ಕೂಡ ಬುದ್ಧಿಯೊಳಗೆ ತಂದುಕೊಂಡ್ರೆ ಒಂದಿಷ್ಟು ಮೋಹ ನಿದ್ರೆ ಶಿಥಿಲ ಆಗಬಹುದು. ಹೀನ ಕುಲದೊಳಗೆ ಜನ್ಮ ಆಯಿತು ಅಂತಂದ್ರೆ ಏನ್ ಮಾಡೋದು? ಎದ್ದು ಕೂಡಲೇ ಬೇಟೆ ನಾಯಿ ತಗೊಂಡು ಬೇಟೆ ಆಡ್ಲಿಕ್ಕೆ ಹೋಗೋದ? ಕತ್ತರಿಸು, ಕಡಿ, ಬಡಿ, ಹೊಡಿ ಅಂಥೇಳಿ ಅನ್ನೋದ? ನಾರಕಿಗಳಾಡುವಂತಹ ಶಬ್ದಗಳನ್ನ. ಹೀನ ಕುಲದೊಳಗೆ ಜನ್ಮ ಮೊದಲನೇದ್ದು. ಅಲ್ಲಿ ಮನುಷ್ಯ ಭವ ಏನಾಯ್ತು? ನಿರರ್ಥಕ ಆಯ್ತು. ಸಿಕ್ಕದ್ದೇ ಯಾವಾಗ? ಅಸಂಖ್ಯ ಕಲ್ಪ ಕಾಲಗಳ ಕಳೆದ ಮೇಲೆ ಎಂದಾದರೂ ಒಮ್ಮೆ. ಎರಡನೇದೇನ? ಕುದೇವನ ಉಪಾಸನೆ. ಗಣಪತಿ ಕುಣಿಯೋದು ತಗೊಂಡು. ನಮ್ಮ ಜೈನ ಧರ್ಮದೊಳಗೆ ರಾಮ ಎಂಥ ಇದ ಕೇಳ್ತಿದ್ದಾಳೆ ನಮಿತಾ ನೀನು. ನಾವು ರಾಮನಾಮ ಅನ್ಸೋದಿಲ್ಲೇನ? ಅರೆ, ನಮ್ಮ ರಾಮ ಭಗವಂತ ಮಂದಿರದೊಳಗೆ ಎಂಥವ್ರು ಅದಾರ ಅಂಥವ ಇದ ಅಂತ ಹೇಳಿ. ಮತ್ತೆ ಅವರೆಲ್ಲ ಹಾಗೆ ಮಾಡಿದಾರು? ವಾಸ ಮಾಡುವ ಕೇಳ್ತಾರೆ, ಹುಡುಗರು ಕೇಳ್ತಾರೆ ಚರ್ಚಾ. ಆ ರಾಮನನ್ನ, ಮೋಕ್ಷಗಾಮಿ ರಾಮನನ್ನ ಹಾಗೆ ತಿಳಿಯುವಂಥ ಕುಲದೊಳಗೆ ಹುಟ್ಟಿದ್ರೆ ಏನ್ ಮಾಡೋದು ಹೇಳಿ? ಕೃಷ್ಣನನ್ನು ರುಕ್ಮಿಣಿಯ ಜೊತೆಗಲ್ಲ, ರಾಧೆಯ ಜೊತೆಗಿಟ್ಟ ಪೂಜೆ ಮಾಡುವಂಥ ಪರಂಪರೆಯೊಳಗೆ ಹುಟ್ಟಿದ್ರೆ ಮಾಡೋದೇನ್ರಿ? ಅದಕ್ಕೆ ಹೀನ ಕುಲದಲ್ಲಿ ಜನ್ಮ, ಕುದೇವನ ಉಪಾಸನೆ ಮಾಡುವಂತಹ ಜನ್ಮ, ಕೂಗುರುವಿನ ಉಪಾಸನೆ ಮಾಡುವಂತಹ ಜನ್ಮ. 4ನೇದು ಇದೆ ವಿಷಯ ಕಷಾಯದ ತೀವ್ರತೆ. ಅದು ನಮಗಿಲ್ಲ. ನಮ್ಮ ಜನ್ಮ ಹೀನ ಕುಲದೊಳಗಾಗಿಲ್ಲ. ನಾವು ಭಾಗ್ಯದಿಂದ ಕುದೇವನ ಉಪಾಸನೆ ಮಾಡ್ತಾ ಇಲ್ಲ, ಕೂಗುರುವಿನ ಬೆನ್ನ ಹತ್ತಿಲ್ಲ. ಹಾಗೆ ಮಾಡ, ಹೀಗೆ ಮಾಡ, ಅಲ್ಲೇ ಆ ಬಾಗಲ ಈ ಕಡೆ ತೆಗೆದು ಹಚ್ಚ, ನಿನಗೆ ಸುಖ ಆಗ್ತಿದೆ. ಅರೆ, ಹಾಸನದವ್ರು ನಾಗರತ್ನರಾಜು ಅಂದ್ರು, ಪಾಪ ಆ ಬಾಗಿಲಿಗೇನು ಗೊತ್ತಿದೆ, ಸರಿ ನಾನು ಈ ಕಡೆ ಕೂಡಿಸಿದರೆ ಇವನಿಗೆ ತೊಂದರೆ ಕೊಡ್ಬೇಕಂತ ಹೇಳಿ. ಇಷ್ಟು ಸಾಮಾನ್ಯ ವಿಚಾರ ಕೂಡ ಎಷ್ಟೆಷ್ಟು ಬುದ್ಧಿವಂತರ, ವಿದ್ಯಾವಂತರ, ಲೌಕಿಕ ವಿದ್ಯಾವಂತರ ಇಷ್ಟು ಸಾಮಾನ್ಯ ವಿಚಾರ ಅವರಿಗೆ ಬರುವುದಿಲ್ಲ. ಹಾಗಾದ್ರೆ ಆ ಸಂಜ್ಞಿತನ, ಆ ಮನುಷ್ಯತನ ತಗೊಂಡು ಏನ್ ಮಾಡುದ್ರಿ? ಬಾಗಿಲೇನು ಮಾಡ್ತಿದೆ? ಕಿಟಕಿ ಏನು ಮಾಡ್ತಿದೆ? ಎಷ್ಟು ಅಜ್ಞಾನ ರೀ ಜೀವದ.
ವಿಚಾರ ಶಕ್ತಿ ಎಲ್ಲ ಒತ್ತೆ ಹಾಕ್ಯಾನ ಮನುಷ್ಯ ಆಗ್ಯದನ್ರಿ. ಅದಕ್ಕೆ ಭಾಗ್ಯದಿಂದ ಗುರುವಿನ ದೇವನ ಉಪಾಸಕರ ಆಗಿಲ್ಲ, ಆರಾಧಕರ ಆಗಿಲ್ಲ. ಮತ್ತು ಇನ್ನೂ ಭಾಗ್ಯದ ಮಾತಂದ್ರ ಲೋಕಲಜ್ಜೆಯನ್ನ ಮೀರಿ ವಿಷಯಕ ಶಾಹಿ ಇಲ್ಲ ನಮ್ಮಲ್ಲಿ. ಇದಾವೇನ್ರಿ? ಅರೆ ಎದೆ ತಟ್ಟೆ ಹೇಳ್ಬಹುದೇ? ಇಲ್ಲ ಅಂಥೇಳಿ ಘಂಟಾಘೋಷವಾಗಿ ಹೇಳ್ಬಹುದು. ಲೋಕದೊಳಗೆ ಲಜ್ಜಿತ ಆಗುವ ಹಾಗೆ ವಿಷಯಕ ಶಾಹಿ ಅದಾವ ನಮ್ಮಲ್ಲಿ? ಇರೋನೇ ಸಾಧ್ಯ ಇಲ್ಲ. ಹಾಗಾದ್ರೆ ಇವೆಲ್ಲ ಕೂಡಿ ಬಂದಿರುವ ವೇಳೆದೊಳಗೆ ಸರ್ವ ಪ್ರಕಾರಶೇ ಆ ಮಾತಿನ ಮರ್ಮ ಗೊತ್ತಾಗ್ಬೇಕೇನ್ ಬೇಡ್ರಿ? ಯಾರನ್ನ ಸಂತುಷ್ಟ ಇಡೋದು, ತನ್ನನ್ನು ಎಷ್ಟು ಯಾವುದರಿಂದ ಧರ್ಮದ ಆತ್ಮಕಲ್ಯಾಣದ ಮಾರ್ಗದಿಂದ ಎಷ್ಟು ದೂರ ಇಡೋದು, ಎಷ್ಟು ದೂರ ಇಡೋದು ಬರ್ತಾರೆ. ಸತ್ತವರ ಸತ್ತು ಹೋದ್ರು, ಸತ್ತೆಲ್ಲಿ ಹೋಗಿಲ್ಲ. ಅವರ ಅನುಸಾರ ಅವರು ಏನೇನು ಮಾಡಿದಾರ ಅಲ್ಲೆಲ್ಲೇ ಹೋಗಿಸಲಿಕ್ಕೆ ಅವರು ಬೇರೆ ದೇಹದ ಹರಣ ಮಾಡಿ ಹೋಗಿದ್ದಾರೆ. ಇನ್ನು ಯಾರದಾರ ಅವ್ರು ಎಷ್ಟು ಹಿಡಿದ್ರನು ಅವ್ರ ಸಾವು ಬಂದ ಮೇಲೆ ಸಾಯವ್ರದಾರ. ಬೇರೆದವ್ರಲ್ಲ, ನಾನೇ ತಮ್ಮದೇ. ಎಷ್ಟು ಸಾವಧಾನ ಇದ್ರ, ವ್ಯಾಯಾಮ ಮಾಡಿದ್ರ, ಸೋಷಿ ಕುಡಿದ್ರ, ತಿಂದ್ರ, ತೂಕ ಮಾಡಿ ತಿಂದ್ರ, ಕುಡಿದ್ರ ಬದುಕೋದಿದೆ ಏನ್ರಿ? ಅರೆ ಆಯು ಇದೆ ಅಂತೇಳಿ ಬದುಕಿದ್ದೆ ಇದೆ ರೀ. ಬದುಕಬೇಕನ್ನೋದು, ದೇಹದ ಜೊತೆಗೆ ಬದುಕಬೇಕನ್ನೋದು ಏನಿದೆ ಚಂದ್ರಭಾಯಿ? ಶರ್ಮನಿಯೊಳಗ ಜೈಲೊಳಗೆ ಇರ್ಬೇಕನ್ನೋದು. ಶರೀರ ಏನಿದೆ, ನಾಮಕರ್ಮ ಏನಿದೆ ರೀ, ಆಯು ಕರ್ಮ ಏನಿದೆ, ಜೈಲಿನ ಹಾಗೆ ಇವನನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದನ್ನೇ ಮಾತಿಲ್ಲಿ ಹೇಳಿದರೆ ಏನ ಭೋಗಿಸುತ್ತಾನೆ, ಅವ ಕೂಡ ಭೋಗಿಸ್ಬೇಕು, ಇರ್ಲಿಕ್ಕೆ ಬೇಕಲ್ಲೇ. ಯಶೋಧರನಿಗೆ ಇರ್ಲಿಕ್ಕೆ ಬೇಕಾಯ್ತು ಅಮೃತಮತಿಯ ಜೊತೆಗೆ. ಶರೀರದೊಳಗೆ ಇರ್ತೇನಂತ ಹೇಳಿ ಅನ್ನೋದು, ರಕ್ಷಣೆ ಮಾಡ್ಕೊಳ್ತೇನೆ ಅನ್ನೋದು, ಇನ್ನೊಂದು ಸ್ವಲ್ಪ ಅಧಿಕ ಬದುಕಬೇಕನ್ನೋದು, ಸಾಯಬಾರ್ದನ್ನೋದು, ಇವೆಲ್ಲ ಏನದವು? ಕರ್ಮವನ್ನ, ಜೈಲನ್ನ, ಕಾರಾಗೃಹವನ್ನ, ಪರಾಧೀನತೆಯನ್ನ ಬಯಸೋದಿದೆ. ಪರಾಧೀನತೆಯನ್ನು ಇಟ್ಕೊಂಡು ಸ್ವಾಧೀನ ಮೋಕ್ಷ ಮಾರ್ಗ ಸಿಗುವುದ್ರೆ ವಿರುದ್ಧನವಲ್ಲ ಎರಡು. ಸಾವಿಗೆ ಭಯ ಪಡ್ತಾ ಇದ್ದೇವೆ ಎಷ್ಟು, ರೋಗಕ್ಕೆ ಭಯ ಪಡ್ತಾ ಇದ್ದೇವೆ ಎಷ್ಟು. ಯಾಕೆ ಯಾಕೆ ಈ ದೇಹದಿಂದ ಎಲ್ಲೇ ಒಂದು ವೇಳೆ ಬಿಡುಗಡೆ ಆಗುವ ಪ್ರಸಂಗ ಬಂತಂದ್ರೆ, ಜೈಲಿದೇನಿಲ್ರಿ. ದೇಹ ಅನುಕೂಲ ಇರಲಿಲ್ಲ, ಕಾಲ್ ನೋವಿತ್ತು, ನಡಿಲಿಕ್ಕೆ ಬರಲಿಲ್ಲ ಅಂದ್ರೆ ಬಸ್ಸಿಗೆ ಹೋಗೋ ಭಾವ ಆಯ್ತು, ಹೋಗ್ಲಿಕ್ಕೆ ಬರ್ತಿದೇನ್ರಿ? ಅದನ್ನ ಸಮ್ಯಕ್ ದೃಷ್ಟಿ ಭೋಗಿಸುವ ಮಾತು ಹೇಳಿದ. ಭೋಗಿಸ್ತಾನೋ ಆದರನು ಕೂಡ ಅವನಿಗೆ ಜ್ಞಾನಾವರಣಾದಿಗಳ ಬಂಧ ಆಗುವುದಿಲ್ಲ. ನಾವೇನಿಲ್ಲ, ಎಲ್ಲ ಮನುಷ್ಯಗೆ ಬಂದ ಹಾಗೆ ಎಲ್ಲಾ ಕಾರ್ಯ ಮಾಡ್ತೇವೆ, ಆದರೆ ನಿರಂತರ ಜ್ಞಾನಾವರಣಾದಿ ಕರ್ಮಗಳಲ್ಲಿ ಬಂಧ. ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ, ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂತಹ ಜ್ಞಾನಾವರಣಾದಿ ಕರ್ಮಗಳ ಬಂಧ ಅದನ್ನು ಪಡೆದುಕೊಳ್ಳುವುದಿಲ್ಲ. ಹೀಗೆಯೂ ಯಾವ ಕಾರಣದಿಂದ? ಅದ್ಭುತ ಮಾತು ಹೇಳ್ತಾರೆ, ಜ್ಞಾನ ವೈಭವ ವಿರಾಗತ ಫಲ. ಜ್ಞಾನ ವೈಭವ ಶಬ್ದದ ಅರ್ಥ ಏನ್ ಮಾಡಿದ್ರು? ಜ್ಞಾನ ವೈಭವ, ಶುದ್ಧ ಸ್ವರೂಪದ ಅನುಭವ. ಜ್ಞಾನ ವೈಭವ ಅಂದ್ರೆ ಏನ್ರಿ? ಶುದ್ಧ ಸ್ವರೂಪದ ಅನುಭವ. ಎಲ್ಲಿದೆ ಅದು? ಎಲ್ಲಿದೆ? ಜಗತ್ತಿಗೆ ಗೊತ್ತಾಗುವುದಿಲ್ಲ. ಜ್ಞಾನ ವೈಭವ, ಸಮಯಸಾರ ಸಂಪದ ಎಲ್ಲಿದೆ? ಪುಸ್ತಕದೊಳಗಿದೆ. ಎಲ್ಲಿದೆ ಸಂಪದ? ಅದ ಅನುಭವದೊಳಗಿದೆ. ಸಮಯಸಾರ ಯಾರು? ಶುದ್ಧಾತ್ಮ. ಶುದ್ಧಾತ್ಮನ ಅನುಭವ ಏನಿದೆ ಅದ ಜ್ಞಾನ ವೈಭವ ಇದೆ. ಶುದ್ಧ ಸ್ವರೂಪದ ಅನುಭವ, ಮುಂದೆ ಅದರ ಮಹಿಮೆ, ಅದರ ಕಾರಣದಿಂದ, ಅಥವಾ ವಿರಾಗತಾ ಬಲಾತ್, ವಿರಾಗತಾ ಬಲಾತ್ ವಿಷಯ ಸುಖವೂ ಕರ್ಮದ ಉದಯದಿಂದ ಇದೆ.
ಅದು ಜೀವದ ಸ್ವರೂಪವಲ್ಲ. ಇದು ವಿರಾಗ್ರಿ. ಎಲ್ಲರೇ ಓಡಿ ಹೋಗೋದಲ್ಲ, ಅವ್ರ ಮೇಲೆ ದ್ವೇಷ ಮಾಡೋದಲ್ಲ, ಕಣ್ಣು ಮುಚ್ಕೊಳ್ಳೋದಲ್ಲ. ಸ್ತ್ರೀಯರ ಕಡೆಗೆ ನೋಡಿದರೆ ಪುರುಷನ ಬ್ರಹ್ಮಚರ್ಯ ಹಾನಿ ಆಗ್ತಿದೆ ರೀ. ಆಗ್ತಿದೆ ಅಂದ್ರೆ 3 ಲೋಕ ಎಲ್ಲ ನೋಡ್ತಾರಲ್ಲ ಕೇವಲ ಜ್ಞಾನಿಗಳು, ಅವ್ರ ಬ್ರಹ್ಮಚರ್ಯ ಪತನ ಆಗ್ತಿದೆ. ಏನಿದೆ ರೀ ಇವೆಲ್ಲ ಬರೀ ಹೊರಗಿನ ನಾಟಕ ಬೇಕ್ರಿ ನಮಗ. ಅಲ್ಲಿ ದೃಢ ಸೂರ್ಯ ಕಳ್ಳನ ಮಾತು ಹೇಳಿದ್ರಲ್ಲ, ಶಾಸ್ತ್ರ ಸ್ವಾಧ್ಯಾಯ ಜಿನೇಂದ್ರ ಭಗವಂತರನ್ನು ಬಿಟ್ಟು ಅವ್ನು ಯಾವ ಕಡೆನೂ ನೋಡ್ತಾನೂ ಇರಲಿಲ್ಲ ಅಂತ. ಆದ್ರೆ ಆ ಬ್ರಹ್ಮಚರ್ಯ ಅವ್ನು ಯಾವುದರ ಸಲುವಾಗಿ ಪಾಲನೆ ಮಾಡ್ತಿದ್ದ? ಆ ಛತ್ರದಲ್ಲಿ ಇರುವಂತ ವೈಡೂರ್ಯ ಮನಿಯನ್ನು ಕಳುವು ಮಾಡುವ ಸಲುವಾಗಿ ಅಷ್ಟೆಲ್ಲ ನಾಟಕ ಮಾಡ್ತಿದ್ದ. ಅದು ಯಾವನೋ ದೊಡ್ಡ ಸೂರ್ಯನ ಮಾತಲ್ಲ, ಅವರೇ ಮುಂದೆ ಸುಧಾರಿಸಿದರೆ ಅವೆಲ್ಲ ನಾವು ಇದೇವ್ರಿ ದೊಡ್ಡ ಸೂರ್ಯರು. ನೋಡಿದರೆ ಏನಾಗ್ತಿದೆ? ದೃಷ್ಟಿಯ ದಿಟ್ಟೀಜ ಹೇವ ನಾನಂ, ಕಣ್ಣು ಸುಡುವುದಿಲ್ಲ ಅಂತ ಹೇಳಿ ಹೇಳಿದ್ರು ಕುಂದ ದೇವ. ನೋಡುವಿಕೆಯೊಳಗೆ ವ್ಯತ್ಯಾಸ ಇದೆಯಲ್ಲ, 3 ಲೋಕವನ್ನೆಲ್ಲ ನೋಡೋದಿದೆಯಲ್ಲ ಸ್ವಭಾವನಂದ. 3 ಲೋಕ ಎಲ್ಲ ಕಾಣಿಸೋದಿದೆಯೇನಿಲ್ಲ, 3 ಲೋಕದ ಸ್ವಭಾವ ಜ್ಞೇಯ ಇದೆಯಲ್ಲ, ಅದರಲ್ಲಿ ಪ್ರಮೇಯತ್ವ ಗುಣ ಇದೆಯಲ್ಲ ಆರುದ್ರವ್ಯದಲ್ಲಿ. ಹಾಗಾದ್ರೆ ಅದನ್ನು ನಾನು ನೋಡುವುದಿಲ್ಲ ಅನ್ನೋದು ವಸ್ತು ಸ್ವರೂಪದ ವಿರಾಧನೆ ಇದೆ. ನಾನು ನೋಡುವುದಿಲ್ಲ ಅನ್ನೋದು ಎಷ್ಟೆಷ್ಟು ನಮ್ಮದು ಧರ್ಮದ ವಿರಾಧನೆ ಆಗ್ತಾ ಇದೆ ನಮ್ಮ ಜೀವನದೊಳಗೆ, ನಮ್ಮ ಅಜ್ಞಾನದಿಂದ. ಮತ್ತೆ ಇಂಥ ಅಜ್ಞಾನಗಳು ಎಷ್ಟೆಷ್ಟು ಬಂದು ಸೇರ್ತಾವೆ, ಎಷ್ಟು ಬೇಗ ಬೇಗ್ರಿ. ಅವಕ್ಕೆ ಯಾವ ಪ್ರಕಾರದ ಪ್ರತಿಬಂಧ ಇಲ್ಲ, ಬರ್ತಾನೆ ಇರ್ತಾವ. ಅದರದ ಮಹಿಮಾ ಬರ್ತಿದೆ. ಅವ್ರ ಈ ಕಡೆ ನೋಡೋದು ಸಹಿತ ಬರೀ ಈ ಕಡೆ ನೋಡಿ ಹೇಳ್ತಾರೆ. ನಿನಗ್ಯಾಕೆ ಹಾಗೆ ಕಾಣಿಸ್ತಿದೆ? ದೃಷ್ಟಾಂತ ಹೇಳಿದ್ನಲ್ಲ ವಿವೇಕಾನಂದನ ಮತ್ತು ಜಿನಮುನಿ ಇದ್ದ. ಜಿನಮುನಿ ಯಾರಾದರೂ ಓರ್ವ ಮಹಿಳೆ ಬಂದು ನನಗೆ ನಿಮ್ಮ ಮೇಲೆ ತುಂಬಾ ಮನಸ್ಸಿದೆ, ನಿಮಗೆ ನಾನು ಯಾಕೆ ಕಾಣಿಸ್ತೇನು ಅಂತ ಹೇಳಿ ಕೇಳಿದ್ರೆ ನೀನು ಶುದ್ಧರ ಹಾಗೆ ಚಿದ್ರೂಪ ದ್ರವ್ಯ ಕಾಣಿಸ್ತೇನೆ. ವಿವೇಕಾನಂದ ಏನ್ ಹೇಳಿದ್ರು? ನನಗೆ ಮಾತೇ ಹಾಗೆ, ಇನ್ನೊಂದು ಜನ್ಮ ಅಂತ ಹೇಳಿದ್ರೆ ನಾನು ನಿನ್ನ ಉದರದಿಂದ ಜನ್ಮ. ಆದ್ರೆ ದಿಗಂಬರ ಮಹಾಮುನಿಯ ವಚನ ಏನಿದೆ? ಹೋಗಿ ನೀನು ನನ್ನ ಕಣ್ಣು ಮುಂದೆ ಇರಬೇಡ ಅಂತ ಹೇಳಿ ಇಂಥ ಭಾವ ಇಟ್ಕೊಂಡಿರಿ ಅಂತ ಹೇಳಿ ಅಂದಿಲ್ಲ. ನಾನು ನಿಮಗೆ ಹೇಗೆ ಕಾಣಿಸ್ತಾ ಇದ್ದೇನೆ? ಅರೆ, ಒಂದು ಆತ್ಮಧರ್ಮದೊಳಗೆ ಕತಿ ಬಂದಿತ್ರಿ, ಉಪಗುಪ್ತ ಅಂತ ಹೇಳಿ. ಬ್ರಹ್ಮಚರ್ಯದ ತೇಜ ವೇಶ್ಯೆಯ ಮನೆಯ ಮುಂದೆ ಬಂದು ನಿಲ್ಲುತ್ತಾನೆ ಅವನಿಗೆ ಭಿಕ್ಷಾ ಹಾಕೋದನ್ನು ಬಿಟ್ಟು ಅವನ ರೂಪವನ್ನ ನೋಡಿ ವಿಮೋಹಿತ ಆಗ್ತಾಳೆ. ಬಾ ಅಂತ ಹೇಳಿ ಕರೀತಾಳೆ. ಬರ್ತೇನೆ ಒಂದ್ ದಿವಸ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಯಾವಾಗ ಬರ್ತಾನೋ ಅದು ಕಥೆ ಓದ್ ನೋಡ್ರಿ. ಉಪಗುಪ್ತ ಮತ್ತ ಅವಳೇನ್ರಿ ವಾಸವದತ್ತೇನೇನ್ರಿ, ಒಟ್ಟ ಅವಳ ಹೆಸರು ವೇಶ್ಯರಿ. ಅವಳ ಯಾವಾಗ ಎಲ್ಲಾ ಹಾಳಾಗಿ ಹೋಗ್ತಿದೆ, ಸಾಯುವ ಸ್ಥಿತಿಯೊಳಗೆ ಇರ್ತಾರೆ, ಮೂಗು ಸ್ತನಾದಿಗಳನ್ನ ಕತ್ತರಿಸಿ ಹಾಕಿರ್ತಾರೆ, ಆ ವೇಳೆದೊಳಗ ಆ ಉಪಗುಪ್ತ ಬರ್ತಾನೆ. ಈಗ ಬಂದಿ ಅಂತ ಹೇಳಿ ಕೇಳ್ತಾಳೆ. ಈಗ ನನ್ನ ಹತ್ರ ಏನೂ ಇಲ್ಲ, ನಾನು ನಿನ್ನ ಹತ್ರ ಏನನ್ನಾದ್ರೂ ತಗೊಳ್ಳುವ ಸಲುವಾಗಿ ಬಂದಿಲ್ಲ, ನಿನಗೆ ಕೊಡುವ ಸಲುವಾಗಿ ಬಂದಿಲ್ಲ. ಓದುವುದಿದೆ, ಓದಬೇಕ್ರಿ. ಓದುವುದರಿಂದ ಯಾವ ಜ್ಞಾನ ಆಗ್ತಿದೆಯೋ ಆ ಜ್ಞಾನದಿಂದನ ಸಂಸಾರದ ಸ್ವರೂಪ, ಸಂಯೋಗದ ಸ್ವರೂಪ, ಕರ್ಮದ ಸ್ವರೂಪ, ಸ್ವಾರ್ಥ ಜಗತ್ತಿನ ಸ್ವರೂಪ ತಿಳಿದು ಬರ್ತಿದೆ. ಇವತ್ತೆಲ್ಲ ನಾಳೆ ತಿಳಿದು ಬರ್ತಿದೆ. ಓದ್ಲಿಕ್ಕೆ ಬೇಕು. ಲೌಕಿಕನು ಓದ್ಬೇಕು, ಆಮೇಲೆ ಆಗಮನ ಓದ್ಬೇಕು, ಅಧ್ಯಾತ್ಮನ ಓದ್ಬೇಕು. ಓದುವುದು ಅಂಥೇಳಿ ಭಗವಾನ್ ಕುಂದ ದೇವ ಹೇಳಿದ್ರು, ಅಧ್ಯಯನವೇವ ಧ್ಯಾನಂ. ಅಧ್ಯಯನ ಒಂದೇ ಧ್ಯಾನ, ಅರ್ಥಾತ್ ಉಪಯೋಗದ ಏಕಾಗ್ರತೆಗೆ ಅಧ್ಯಯನ ಒಂದೇ ಕಾರಣ. ಆಧಾರ ಇದೆ ಈ ಪಂಚಮ ಕಾಲದ ಚಂಚಲ ಜೀವನ.